ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನು ಸಾಕಾಣಿಕೆ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿ ಹೋಬಳಿ ಬಂದಿಗೌಡನಹಳ್ಳಿಯ ಕೃಷಿಕ ದಂಪತಿ ವಿ ನಟರಾಜ್ ಮತ್ತು ಸಿ ಶೀಲಾ. ಶೀಲಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಟರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಟರಾಜ್, ನಿಮ್ಮ ಬಗ್ಗೆ. ಸರ್, ನಾನು ಬಂದಿಗೌಡನಹಳ್ಳಿ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ತುಂಡು ಭೂಮಿ ಇಟ್ಕೊಂಡು ಕೃಷಿ ಮಾಡೋ ಅಂಥವ್ರು. 2 ಎಕರೆ 20 ಗುಂಟೆ ಕೃಷಿ ಭೂಮಿ ಇದೆ. ಅದರೊಳಗಡೆ ನಾವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಪ್ರಮುಖವಾಗಿ ನಾವು ಈ 1-2-3 ವರ್ಷದಿಂದ ಮೀನಿನ ಬೆಳೆಗಳನ್ನ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ನಟರಾಜ್? ಸರ್, ನಾನು SSLC ಅಷ್ಟೇ ಸರ್ ಆಗಿರೋದು. ಜಮೀನು ಸಿಕ್ಕಿದ್ದೆ ಕಡಿಮೆನಾ? ಖಂಡಿತವಲ್ಲ ಸರ್, ಅಷ್ಟೇ. 2.5 ಎಕರೆ. ಒಟ್ಟಾರೆ ಭೂಮಿ ಇರೋದು 4 ಎಕರೆ. ನಮ್ಮ ತಂದೆಯವರದು ಮತ್ತು ನಂದು ಸೇರಿ 4 ಎಕರೆ ಭೂಮಿ ಇದೆ ಸರ್. ಕಡಿಮೆ ಆಯಿತು ಜಮೀನು ಅಂತ ಯಾವಾಗಲೂ ಅನ್ನಿಸ್ಲಿಲ್ವಾ? ಇಲ್ಲ ಸರ್, ನಾನು ಅಷ್ಟಕ್ಕೆ ಫುಲ್ಫಿಲ್ ಮಾಡಿದ್ರೆ ಇನ್ನೂ ಬೇಕಾದಷ್ಟು ಮಾಡ್ಬೋದು ಅನ್ಕೋತೀನಿ ಸರ್ ನಾನು. ಇನ್ನು ಯಾಕಂತಾರೆ ಸಮಗ್ರ ಕೃಷಿ ಒಳಗೆ ನಾನು ತೊಡಸ್ಕೊಂಡ್ರೆ ಅಂತವನು ಒಂದನ್ನ ಏಕಾಗ್ರತೆ ಇಲ್ಲದೇ ಮೀನು ಸಾಕಾಣಿಕೆ ಆಗ್ಬೋದು, ಕೋಳಿ ಸಾಕಾಣಿಕೆ ಆಗ್ಬೋದು, ಮೇಕೆ ಸಾಕಾಣಿಕೆ ಆಗ್ಬೋದು, ಮತ್ತು ಸಾವಯವ ಕೃಷಿಯನ್ನು ಪೂರಕವಾಗಿ ನಾನು ಮಾಡ್ತಾ ಇರೋದ್ರಿಂದ ನನಗಷ್ಟೇ ಸಾಕು ಅನಿಸುತ್ತೆ ಸರ್. ಈ 2 ಎಕರೆನಲ್ಲಿ ಏನೇನಿದೆ ಒಂಚೂರು ಹೇಳ್ಬಿಡಿ. ಟೋಟಲಿ ನಮ್ಮದು 156 ತೆಂಗಿದೆ ಸರ್, 500 ಅಡಿಕೆ ಇದೆ, 40 ಅವಕಾಡೋ ಇದ್ದಾವೆ, 40 ಮೋಸಂಬಿ ಇದ್ದಾವೆ, ಸೀಬೆ 10 ಇದ್ದಾವೆ, ಮತ್ತು ಸಪೋಟ 4 ಇದ್ದಾವೆ. ಇನ್ನು ಮಿಕ್ಕಿದ್ದು ಬಾಳೆ, ಅರಿಶಿನ, ಕಬ್ಬು, ತರಕಾರಿಗಳು ಅಂತರ ಬೆಳೆಗೆ ಬೆಳೀತಾ ಇದ್ದೀವಿ ನಾವು ನಮ್ಮ ತೋಟದಲ್ಲೇ. ಆಮೇಲೆ ನೇರ ಮಾರಾಟ ಮಾಡ್ತಾ ಇದ್ದೀವಿ ಸರ್ ನಾವು. ಏನು ನೇರ ಮಾರಾಟ ಅಂದರೆ ರೈತ ಚೇತನ ಪ್ರೊಫೆಸರ್ MD ಅವರು ಕಂಡಂಥ ಕನಸು ನಮ್ಮದು ಅಂತೇಳಿ ನಾವು ಮಾರುಕಟ್ಟೆನ ಸೃಷ್ಟಿ ಮಾಡಿದ್ದೀವಿ ಸರ್. ಅದನ್ನು ಚಾಮರಾಜನಗರ ಮತ್ತು ಮೈಸೂರು, ಬೆಂಗಳೂರಿನಲ್ಲಿ ನೇರ ಮಾರುಕಟ್ಟೆಗೆ ನಾವು ತಲುಪಿಸ್ಕೊಡ್ತಾ ಇದ್ದೀವಿ. ನಮ್ಮದು ಅಂತಲೇ FAOನ ಮಾಡ್ಕೊಂಡಿದ್ದೀವಿ ನಾವು, ನಮ್ಮದು ಅಂತಲೇ. ಓಕೆ. ಏನೇನು ಪೂರಕ ಉಪಕಸಬುಗಳಿದೆ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ಪ್ರಮುಖವಾಗಿ ಈಗ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ನಾಟಿ ಹಸುಗಳ ಸಾಕಾಣಿಕೆನ ಮಾಡ್ತಾ ಇದ್ದೀವಿ ಸರ್ ಈಗ. ಓಕೆ. ಈ ಸಾವಯವಕ್ಕೆ ಬರೋ ಕಾರಣ? ಸರ್, ನಾನು 2005-6ರಲ್ಲಿ ನಾನು ರೈತ ಚಳವಳಿಗೆ ಬಂದೆ. ಪ್ರೊಫೆಸರ್ MD ಅವರ ಸಿದ್ಧಾಂತ ಮತ್ತು ಅವರ ಹೋರಾಟದ ಹಿನ್ನೆಲೆಗಳನ್ನ ಅರಿತು ನಾನು ರೈತ ಚಳವಳಿಯಲ್ಲಿ ಕೆಲಸ ಮಾಡಬೇಕು ಅಂತ ಭಾವನೆ ಬಂತು. ಅದಾದಮೇಲೆ ನಾವು ಬರೀ ಹೋರಾಟದಲ್ಲೇ ಇರೋಕ್ಕಿಂತ ನಮ್ಮ ಬದುಕನ್ನು ಬದಲಾಯಿಸ್ಕೋಬೇಕು ಅನ್ನೋ ದಿಕ್ಕಿನಲ್ಲಿ ನಾನು ಸಾವಯವ ಕೃಷಿಗೆ ಬಂದೆ ಸರ್. ನಾನು 2006ರಲ್ಲಿ ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಅಮೃತ್ ಭೂಮಿ ಅಂತಿದೆ, ಶ್ರೀಮತಿ ಚುಕ್ಕಿ ನಂಜನ ಸ್ವಾಮಿ ಮೇಡಮ್ ಅವರು ಅದ್ರ ಜೊತೆ ತುಂಬ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಸಹಯೋಗದಲ್ಲಿ ನಾವು ರೈತರ ಬಳಗ ಕಟ್ಕೊಂಡು ನಾವು ಅದ್ರ ಭಾಗವಾಗಿ ನಾನು ಒಬ್ಬ ರೈತನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಸಂಘಟನೆ ವ್ಯವಸಾಯ ಎರಡನ್ನೂ ಹೇಗೆ ಸರಿದೂಗಿಸ್ತೀರಿ? ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಾವು ಸಾವಯವ ಕೃಷಿಗೆ ಒತ್ತು ಕೊಟ್ಟು ನಾವು ಬದಲಾವಣೆ ದಿಕ್ಕಿಗೆ ತರಬೇಕು ರೈತರನ್ನ ಅಂತೇಳಿ ನಾವು ಅದರಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಮೀನು ಕೃಷಿ ಬಗ್ಗೆ ಆಸಕ್ತಿ ಬರೋದಕ್ಕೆ ಏನು ಕಾರಣ? ಮೀನು ಕೃಷಿ ಬಗ್ಗೆ ಅದೊಂದು ದೊಡ್ಡ ಯೋಜನೆ ಸರ್. ಸಣ್ಣ ರೈತ ಅದನ್ನು ಮಾಡೋಕ್ಕಾಗಲ್ಲ ಅನ್ಕೊಬಿಟ್ಟಿದ್ದೆ ನಾನು. 2 ಎಕರೆ ಕೃಷಿ ಭೂಮಿ ಮಾತ್ರ ಇತ್ತು ನನ್ನಲ್ಲಿ. ಸುಮ್ಮನೆ ನಾವು ಒಂದು ಸಾರಿ ಆಫೀಸ್ಗೆ ಹೋಗಿದ್ವಿ, ಮಂಜೇಶ್ ಸರ್ನ ಭೇಟಿ ಮಾಡುವ, ನಮ್ಮ DD ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಚಾಮರಾಜನಗರದಲ್ಲಿ ಭೇಟಿ ಮಾಡೋಕ್ಕೆ ಹೋದಾಗ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ ಹಾಕ್ಬಿಟ್ವಿ. ಏನೋ ಪ್ರೊಸೀಜರ್ ಪ್ರಕಾರ ಮಾಡಿಬಿಟ್ಟು ಆಮೇಲೆ ಅದು ನನ್ನನ್ನು ಆಯ್ಕೆ ಮಾಡ್ಕೋತು ಇಲಾಖೆ. ನೀವು ಮಾಡ್ಬೋದು, 0.1 ಹೆಕ್ಟೇರ್ ಅಂದರೆ 10 ಗುಂಟೆ ವಿಸ್ತೀರ್ಣದಲ್ಲಿ ಈಗ ಅದನ್ನು ಕೊಳವನ್ನು ನಿರ್ಮಾಣ ಮಾಡಬೇಕು ಸಂದರ್ಭ ಬಂತು. ಆಗ ಏನು ಮಾಡಿದ್ವಿ, ಆಗ ನಮ್ಮಲ್ಲಿ ಅಷ್ಟು ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಇದು ಕೈ ಬಿಟ್ಬಿಡೋಣ, ನನ್ನ ಕೈಲಿ ಆಗಲ್ಲ ಅಂತೇಳಿ ನಾನು ಹಂಗೆ ಒಂದು 6 ತಿಂಗಳು ಮುಂದೂಡ್ತೀವಿ ಸರ್. ಹಂಗೆ DD ಸಾಹೇಬ್ರನ್ನ ಮತ್ತೆ ಭೇಟಿ ಆಗೋದು, ಹಂಗೆ ಮುಂದೂಡ್ತಾ ಬಂದ್ವಿ. ಆಮೇಲೆ ನಾನು ಅದಕ್ಕೆ ಪೂರಕವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾದಂಥ ಮಾನ್ಯ ಶಿಲ್ಪನಾಗ್ ಮೇಡಮ್ ಅವರು ಇದಕ್ಕೆ ಪೂರಕವಾಗಿ ನಮಗೊಂದಷ್ಟು ಸಹಾಯ ಮಾಡಿದ್ದಾರೆ ಸರ್. ನಾವು ನಮ್ಮದು ಸಂತೆ ಅಂತ ಹೇಳಿದ್ನಲ್ಲ ಸರ್, ಅಲ್ಲಿ ಮೇಡಮ್ ಅವರು ಅಲ್ಲಿಗೆ ಉದ್ಘಾಟನೆಗೆ ಬಂದರು, ಕರೆದಿದ್ವಿ ನಾವು. ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನೀವು ತುಂಡು ಭೂಮಿ ಇಟ್ಕೊಂಡು ಇಷ್ಟು ವಿಷಮುಕ್ತದ ಆಹಾರವನ್ನು ಕೊಡ್ತಾಯಿದ್ದೀರಿ, ನನ್ನಿಂದ ಏನು ಸಹಾಯ ಆಗಬೇಕು ಕೇಳಿ ನಾನು ಈ ಜಿಲ್ಲೆನಲ್ಲಿ 2 ಗಂಟೆ ಮಾಡ್ತೀನಿ ಅಂತ
ಹೇಳಿದಾಗ ಮೇಡಮ್ ಈ ಥರ ಬ್ಯಾಂಕಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ನಮಗೆ ಇಷ್ಟು ದೊಡ್ಡ ಯೋಜನೆಗೆ ಕೈ ಹಾಕೊಂಡಿದ್ದೀವಿ, ನಾನು ಹಣದ ಸಹಾಯ ಆಗಬೇಕಾಗಿದೆ ಬ್ಯಾಂಕಿಂದ ಅಂತೇಳಿ ಪೆಂಡಿಂಗ್ ಇದ್ದಂಥದ್ದನ್ನ ಒಂದು ವೀಕಲ್ಲಿ ಅವರು ಮುಂದಕ್ಕೆ ತಗೊಂಡೋಗ ಅಂತ ಕೆಲಸ ಮಾಡಿಕೊಟ್ರು ಸರ್. ಅಂದರೆ ಬ್ಯಾಂಕಿಂದ ಸಾಲ ಪಡೆಯೋದಕ್ಕೆ ಅರ್ಜಿ ಹಾಕಿದ್ವಿ, ಅದು ಹಂಗೇನೆ ಬಿದ್ದಿತ್ತು. ಅದು ನಮ್ಮ ಮುಂದಕ್ಕೆ ತಗೊಂಡು ಎಷ್ಟು ಸಾಲಕ್ಕೆ ಅರ್ಜಿ ಹಾಕಿದ್ರಿ? ಅದು 12 ಲಕ್ಷ ಸಾಲಕ್ಕೆ ಹಾಕಿದ್ವಿ ಸರ್. ಓಕೆ, ಅವರು ಹೇಳಿದ್ಮೇಲೆ ಸಿಕ್ತು, ತಕ್ಷಣ ಆಯಿತು. ನಾವು ಅದನ್ನು ರಿಪೇಮೆಂಟ್ ಚೆನ್ನಾಗಿ ಮಾಡ್ಕೊಂಡು ಕೃಷಿ ಮಾಡ್ತಾ ಮುಂದುವರಿತಾ ಇದ್ದೀವಿ ಸರ್ ಈಗ. ಓಕೆ, ಶೀಲಾ ಅವರೇ ಹೇಳಿ ಸರ್. ನಿಮ್ಮ ಬಗ್ಗೆ ಹೇಳಿ ತಾಯಿ, ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಅಮ್ಮಚವಾಡಿ ಗ್ರಾಮ. ನಮ್ಮ ತಂದೆ ಚಿಕ್ಕನಾಗಯ್ಯ ಮತ್ತು ಮಂಗಳಮ್ಮ ತಾಯಿ. ನಿಮ್ಮ ವಿದ್ಯಾಭ್ಯಾಸ ಏನು ಶೀಲಾ ಅವರೇ? ನಾವು 2nd PU ಓದ್ತೀವಿ ಸರ್. ಯಜಮಾನ್ರಿಗಿಂತ ಜಾಸ್ತಿ ಓದ್ಬೋದು. ಅಂದರೆ ನಾನು ಅವರು ನಟರಾಜ್ ಅವರ ಅಕ್ಕನ ಮಗಳು. ಹೌದಾ? ಓ ಸರಿ ಸರಿ ಸರಿ. ಮಾವನ್ನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಸರ್. ಏನೇನು ಬೆಳೀತಾ ಇದ್ರು ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ಸಾವಯವ ಕೃಷಿ ಮಾಡ್ತಿರ್ಲಿಲ್ಲ ಸರ್. ಅವ್ರ ಮಾಮೂಲಿ ಅರಿಶಿನ, ಬಾಳೆ, ಆಮೇಲೆ ಇದು ತರಕಾರಿಗಳು, ಕೋಸು, ಆ ಥರ ಬೆಳೆಗಳು ಬೆಳಿತೀರಿ ಸರ್. ತೆಂಗಿನ ತೋಟ, ಅಡಿಕೆ ತೋಟ ಅದಿದ್ದು. ಅವರು ಮಾಡಿದ್ರು ನಾವು ತೋಟಕ್ಕೆ ಹೋಗ್ತಿರ್ಲಿಲ್ಲ ಸರ್. ಏಕೆ? ನಾವು ಓದೋರ ಕಡೆ ಆಸಕ್ತಿ ಇರೋದ್ರಿಂದ ಆ ಕಡೆ ಓದ್ತಿದ್ವಿ. ಅವರು ನಮ್ಮನ್ನು ಕರೀತಿರ್ಲಿಲ್ಲ ಬನ್ನಿ ಅಂತ. ನಾವು ತೋಟದಿಂದ ದೂರ ಮನೆ ಊರಲ್ಲಿ. ಅದು ಮದುವೆ ಆದಮೇಲೆ ನಮಗೆ ಕೃಷಿ ಬಗ್ಗೆ ಗೊತ್ತಾಗಿದ್ದು ಸರ್. ಏನೇನು ತಿಳ್ಕೊಂಡಿದ್ರಿ? ಅದೇ ಅವ್ರಿಗೆ ಏನೇನು ಮಾಡ್ತಾರೆ ಅದ್ರ ಜೊತೆಲಿ ಇರ್ತೀವಿ ಸರ್. ಹೌದಾ? ಜೊತೆಲಿ ಇರ್ತೀವಿ. ಈಗ ನಿಮ್ಮ ಯಜಮಾನರು ಸಾವಯವ ಕೃಷಿ ಮಾಡ್ತಾರೆ. ಹೌದು ಸರ್. ನಿಮ್ಮ ಅಪ್ಪ ಸಾವಯವ ಕೃಷಿ ಮಾಡ್ತಿರ್ಲಿಲ್ಲ ಸರ್. ಯಾವುದು ಒಳ್ಳೇದು ಅನ್ನಿಸ್ತದೆ ಶೀಲಾ ಅವರೇ ತಮಗೆ? ಸರ್ ನಮಗೆ ಓದಬೇಕಾದ್ರೆ ಅದು ಗೊತ್ತಾಗಿರಲಿಲ್ಲ ಸರ್. ನಮ್ಮ ತಂದೆಯವ್ರು ಮಾಡ್ತಿರೋದು ಸರಿ ಇಲ್ಲ, ಇದು ಸಾವಯವ ಕೃಷಿ ಸರಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ನಾನು ಮದುವೆಯಾಗಿ ಬಂದಾಗನೇ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು ಸರ್. ಸರಿ ಅಂತ ಯಾಕಂತೀರಿ ಇದನ್ನ? ಸರಿ ಅಂದರೆ ಆರೋಗ್ಯ ದೃಷ್ಟಿಯಿಂದ, ಆಮೇಲೆ ಮಣ್ಣಿನ ದೃಷ್ಟಿಯಿಂದ, ಪರಿಸರ ಎಲ್ಲ ಕಾಪಾಡ್ಬೋದು ಅನ್ಸುತ್ತೆ ಸರ್. ಹೌದಾ? ನಿಮ್ಮ ಅಪ್ಪ ಮಾಡೋ ಕೃಷಿನಲ್ಲಿ ಸರಿ ಇಲ್ವಾ ಅದು? ಅಂದರೆ ಅವ್ರ ದೃಷ್ಟಿಲಿ ದುಡ್ಡು ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ ಸರ್. ಇದು ದುಡ್ಡು ಕಡಿಮೆ ಸಿಗ್ಬೋದು ಅಂತ ಅವ್ರ ದೃಷ್ಟಿಲಿ. ಹೌದಾ? ನೀವೇನಂತೀರಿ ಹೇಳಿ? ಕಷ್ಟ ಆಗ್ಬೋದು ಸರ್. ಸ್ವಲ್ಪ ದಿವಸ ನಾವು ಒಂದು ಲೆವೆಲ್ಗೆ ಬರಬೇಕಾದ್ರೆ ಕಷ್ಟ ಆಗ್ಬೋದು. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಮಾಡಬೇಕು ಅಂತ ಅನ್ನಿಸ್ತು ಸರ್. ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಮಾಡಬೇಕು ಅಂತ ಅನ್ನಿಸ್ತು. ಇದನ್ನೇ ಮಾಡಬೇಕು ಅಂತ. ಹೌದು ಸರ್. ಓಕೆ, ಈಗ ನಿಮ್ಮ ಸಹಯೋಗ ಹೇಗೆ? ನೀವೇನೇನು ಕೆಲಸ ಮಾಡಿಕೊಡ್ತೀರಿ? ಸರ್ ನಾನು ಬೆಳಿಗ್ಗೆ ಮನೆ ಕೆಲಸ ಎಲ್ಲ, ಸ್ಕೂಲ್ ಮಕ್ಕಳು ಕಳಿಸೋದು ಎಲ್ಲ ಮಾಡಿಬಿಟ್ಟು ಆಮೇಲೆ ಅವರು ತೋಟದ ಕಡೆ ಗಮನ ಹೋಗ್ತೀವಿ ಸರ್. ಅದೇ ಕಣವ, ತೋಟಕ್ಕೆ ಹೋಗಿ ಏನು ಮಾಡ್ತೀರಾ? ಅಂದರೆ ಹಸುಗಳಿವೆ ಸರ್, ಹಸುಗಳು ನೋಡ್ಕೋತೀವಿ. ಆಮೇಲೆ ಮೀನು ಅದು ಫೀಡ್ ಹಾಕೋದು, ಆಮೇಲೆ ಅದಕ್ಕೆ ಮೆಡಿಷನ್ ಹಾಕೋದು, ಆಮೇಲೆ ಕೋಳಿಗಳು ಇದೆಯಲ್ಲ ಅದೆಲ್ಲ ನೋಡ್ತೀವಿ ಸರ್. ಕೋಳಿ ಏನು ಕುಯ್ಕೊಂಡು ತಿನ್ಕೊಳ್ಳೋದ? ಇಲ್ಲ ಸರ್, ಮಾರಾಟ ಮಾಡ್ತೀವಿ ಸರ್. ಮಾರಾಟ? ಎಷ್ಟು ಕೋಳಿಗಳಿದಾವೆ ಸರ್? ಇವಾಗ ಒಂದು 50 ಮೇಲಿದೆ ಸರ್. ಇವಾಗ ಶುರು ಮಾಡಿರೋದು ಸರ್. ಈಗ ಜಮೀನಲ್ಲೇ ಮನೆ ಕಟ್ಕೊಂಡು ವಾಸ ಇದ್ದೀರಾ? ಹೌದು, ಅಲ್ಲೇ ಇರೋದು ಸರ್, ಜಮೀನಲ್ಲೇ ಇರೋದು. ನಮ್ಮ ತಾತ ಅವರು 40 ವರ್ಷದಿಂದ ಅಲ್ಲೇ ಇರೋದು ಸರ್. ಅಲ್ಲ ಅದು ಸರಿ. ತಂದೆ ಮನೆಯಲ್ಲಿ ಏನ್ ಮಾಡಿದ್ರಿ? ದೂರದಲ್ಲಿ. ಹೌದು ಸರ್. ಈಗ ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೀರಿ. ಹೌದು ಸರ್. ಏನ್ ಅನುಕೂಲ ಇದೆ ಜಮೀನಲ್ಲೇ ಇರೋದು? ಜಮೀನಲ್ಲಿದ್ದರೆ ನಾವು ಬೇಗ ಮನೆ ಕೆಲಸ ಮುಗಿಸಿ ತೋಟದಲ್ಲಿ ಏನಾಗ್ತಿದೆ ಅಂತ ನೋಡ್ಬೋದು ಸರ್. ನಾವು ಕಡಿಮೆ ಜನ ಇರೋದ್ರಿಂದ ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋದಾಗ ನಾವು ಗಮನಿಸ್ಬೋದು ಅಂತ ಸರ್. ಈಗ ಊರಿಂದ ತೋಟಕ್ಕೆ ಬರಬೇಕು ಅಂದರೆ ಟೈಮ್ ಆಗುತ್ತೆ, ಅಲ್ಲೇ ಇದ್ದರೆ ನೋಡ್ಬೋದು ಅಂತ. ಆದರೆ ಊರವ್ರು ಯಾರು ಸಿಗೋದಿಲ್ಲ, ಮಾತಾಡಕ್ಕೆ ಯಾರು ಇರೋದಿಲ್ಲ ಅಂದರೆ ಸರ್ ನಾವು ಬೇಜಾರಾಗೋದಿಲ್ವೇ? ಟೈಮು ಹೋಗೋದೇ ಗೊತ್ತಾಗಲ್ಲ ಸರ್ ನಮಗೆ. ಇನ್ನೂ ಬೇಕಿತ್ತು ಟೈಮು, ಬೇಗ ಆಗೋಯ್ತಲ್ಲ ಅನ್ನೋ ಥರ ಕೆಲಸ. 24 ಗಂಟೆ ಕಮ್ಮಿ ಅಂತ 48 ಗಂಟೆ ಇರಬೇಕಿದ್ದಕ್ಕೆ ಅಂತ. ಅಂದ್ರೆ ನಿಮ್ಗೆ ಹಂಗಾರೆ ಬೇರೆ ಯಾರು ಹೆಣ್ಮಕ್ಳ ಜೊತೆ ಮಾತಾಡೋದು? ಇಲ್ಲ ಸರ್, ಒಂಟಿ ಮನೆಗಳಲ್ಲಿ ತೋಟದಲ್ಲಿ ದೂರ ದೂರ. ಮತ್ತೆ ಫ್ರೆಂಡ್ಸೇ ಇಲ್ವಾ ನಿಮ್ಗೆ? ಇಲ್ಲ ಸರ್, ಓದ್ಬೇಕಾದ್ರೆ ಇದ್ರು ಅಷ್ಟೇ ಸರ್. ಇವಾಗ ಫೋನಲ್ಲಿ ಮಾತಾಡೋದು ಅಷ್ಟೇ. ಉಳಿದಂತೆ ನೀವು ನಟರಾಜೇ ಮಾತಾಡ್ತಾರೆ? ಹೌದು ಸರ್. ಮಕ್ಕಳು, ನಮ್ಮ ತಾತ ಅಜ್ಜಿ. ಪರವಾಗಿಲ್ಲ ಶೀಲಾ ಅವರೇ. ಈಗ ಹಸು ಸಾಕಾಣಿಕೆ ಅಂದ್ರಲ್ಲ, ಎಷ್ಟು ಹಸು ಇದೆ? ಹಸು ನಾವು ಗಿರ್ತಳಿ, ಆಮೇಲೆ ಕಾಂಗಯಮ್ಮ, ಅಮೃತಮಾಲ ಆ ಥರದ್ದು ಸಾಕಣೆ ಮಾಡ್ತೀವಿ ಸರ್. ಹೌದಾ? ಅದೇ ಎಷ್ಟು ಹಸು ಇದಾವೆ ಅಂತ? ಹಸು 4 ಇವೆ ಸರ್. 4 ಹಸು. ಕೊಟ್ಟಿಗೆ ಇದೆಯಾ? ಕೊಟ್ಟಿಗೆ ಇದೆ ಸರ್. ಈಗ ಅದರ ಹಾಲು ಕರಿಯೋದು, ಅದರ ಉಸ್ತುವಾರಿ ಎಲ್ಲ ನಿಮ್ದೇನಾ? ನಾನು ಮಾಡ್ತೀನಿ ಸರ್, ನಟರಾಜ್ ಅವರು ಮಾಡ್ತಾರೆ ಸರ್. ಹೌದಾ? ಹಾಲು ಕರಿತೀರಾ ನೀವು? ಕರಿತೀವಿ ಸರ್. ಬರ್ತದೆ? ಯಾವ ಒದಿಯೋದಿಲ್ವೇ? ಇಲ್ಲ ಸರ್,
ಗಿರ್ರಸು ಒದಿತಾರೆ ಅಂತ ಹೇಳ್ತಾರೆ ಸರ್. ನಾವು ಅದನ್ನ ಪ್ರೀತಿಯಿಂದ ಸಾಕಣೆ ಮಾಡಿದ್ರಿಂದ ಏನೂ ತೊಂದರೆ ಇಲ್ಲ ಸರ್. ಪ್ರೀತಿ ಮಾಡಿದ್ರು ಒದಿಯಲ್ಲ ಅಂತ. ಹೌದು ಸರ್. ಈ ಕೊಟ್ಟಿಗೆ ಕ್ಲೀನ್ ಮಾಡೋದು, ಹಸಿಲ್ ಮೈ ತೊಳೆಯೋದು ಎಲ್ಲ ಮಾಡ್ತೀವಿ ಸರ್. ಎಲ್ಲ ನೀವೇ? ಎಷ್ಟು ಹಾಲು ಬರುತ್ತೆ ತಾಯಿ? ಗಿರ್ರಸಲ್ಲಿ 3 ಲೀಟ್ರ್ ಕರಿತೀವಿ ಸರ್. ಆಮೇಲೆ ಕಾಂಗಯಮ್ಮ ಅವೆಲ್ಲ ಅರ್ಧ ಲೀಟ್ರು 1 ಲೀಟ್ರು ಅಮೃತ್ ಮಾಲ್ ಅವೆಲ್ಲ ಸರ್. ಅಂದರೆ ನಾವು ಮಾಮೂಲಿ ಡೈರಿ ಇದು ಮಾಡ್ತಲ್ಲ ಸರ್, ಆ ಥರ ಅಲ್ಲ. ನಾವೇ ಓನಾಗಿ ತಲುಪಿಸ್ತೀವಿ ಸರ್. ಚಾಮರಾಜನಗರ ಅಲ್ಲಿ ಬೇಕು ಅಂತ ಕೇಳಿದಾಗ ನಾವು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ತಾ ಇದ್ವಿ ಸರ್. ನೇರ ಮಾರಾಟ? ಹೌದು ಸರ್. ಹಾಲು ಕರೀತೀರಾ, ಹಾಲನ್ನೇ ನೇರವಾಗಿ ಮಾರ್ತೀರಾ? ಸರ್. ನಟರಾಜ್ ಅವರೇ ಸರ್, ಈಗ ಮೀನು ಕೃಷಿ ಬಗ್ಗೆ ಸರ್, ಈಗ ಮೊದಲಿಗೆ ಬಂಡವಾಳಕ್ಕಾಗಿ ತಾವು ಸಾಲಕ್ಕೆ ಅರ್ಜಿ ಹಾಕಿದ್ರಿ. ಹೌದು ಸರ್. ಒಟ್ಟು ಎಷ್ಟು ಹಣನ ತಾವು ಇನ್ವೆಸ್ಟ್ ಮಾಡಿದ್ರಿ? ಓಕೆ ಸರ್. ಅಲ್ಲಿ ಸರ್ ಅದು 0.1 ಹೆಕ್ಟೇರ್ ಅಂತ, ಅದು 10 ಗುಂಟೆ ವಿಸ್ತೀರ್ಣದಲ್ಲಿ ನಾವು ಕೃಷಿ ಪಾಂಡನ್ನು ಮಾಡಿರೋಂಥದ್ದು. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 13 ಲಕ್ಷ ಹಣನ ವಿನಿಯೋಗಿಸಿದ್ದೀವಿ ಸರ್. ಅಲ್ಲಿ 13 ಲಕ್ಷ? ಹೌದು ಸರ್. ಅದು ಕೊಳದಿಂದ ಹಿಡಿದು ಒಂದು ಕಲ್ಚರ್ ಬೆಳೆ ತನಕ 13 ಲಕ್ಷ ರೂಪಾಯಿ ಖರ್ಚಾಯಿತು ನಮಗೆ. ಅಂದ್ರೆ 12 ಲಕ್ಷ ಸಾಲನೇ ತಗೊಂಡ್ರಿ? ಹೌದು ಸರ್. 1 ಲಕ್ಷ ನಿಮ್ಮ ನಾವು ಬಂಡವಾಳ? 1ರಿಂದ 1.5 ಲಕ್ಷ ನಾವು ನಮ್ಮ ವಂತಿಕೆನ ಹಾಕಿದ್ದೀವಿ ಸರ್. ಇಲಾಖೆಯಿಂದ ಏನು ನೆರವು ಸಿಗ್ಲಿಲ್ಲ? ಸಿಕ್ತು ಸರ್, ಸಿಕ್ತು. ಅದರಲ್ಲಿ ನಮಗೆ 80ರಿಂದ 90% ಸಹಾಯಧನ ಮಾಡಿಕೊಟ್ರು ಸರ್ ನಮ್ಮ ಡಿ ಸಾಹೇಬರು, ಮಂಜೇಶ್ ಅವರು. ಹೌದಾ? ಮಾಡಿಕೊಟ್ರು. 7,71,000 ರೂಪಾಯಿನ ನಮಗೆ ಸಹಾಯಧನ ಮಾಡಿಕೊಟ್ರು. ಸರಿ ಸರಿ. ಸಹಾಯಧನ ಅಂದ್ರೆ ಸಾಲಕ್ಕೆ ಅಡ್ಜಸ್ಟ್ ಆಗುತ್ತೆ ಸರ್. ಆಗುತ್ತೆ. ಸರಿ, ಒಳ್ಳೇದು. ಈಗ ಎಷ್ಟು ವರ್ಷದ ಹಿಂದೆ ತಾವು ಕೊಳ ನಿರ್ಮಾಣ ಮಾಡಿದ್ದು? ಸರ್ 2 ವರ್ಷದಿಂದ ಸರ್. 2 ವರ್ಷದಿಂದ. ಈ ಮೀನು ಸಾಕೋ ಪ್ರಕ್ರಿಯೆ ನಿಮ್ಮ ಜಮೀನಲ್ಲಿ ಆರಂಭ ಆಗೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲರೂ ಮೀನು ಸಾಕ್ತಿರೋರ್ನ ಹೋಗಿ ನೋಡ್ಕೊಂಬಂದ್ರ? ತರಬೇತಿ ಏನಾದ್ರು? ಖಂಡಿತ ಸರ್, ಖಂಡಿತ. ಅದು ನಾನು ನನ್ನ ಅನುಭವಕ್ಕೆ ಬಂದಿದ್ದು ಒಂದು 4 ಸ್ಟೇಟ್ಗಳನ್ನ ನಾನು ನೋಡಿದೆ ಸರ್. ತಮಿಳುನಾಡು, ಆಂಧ್ರ ಮತ್ತು ತೆಲಂಗಾಣ ಭಾಗದಲ್ಲಿ ನೋಡಿದಾಗ ಸ್ವಲ್ಪ ಎಲ್ಲ ಸ್ಥಿತಿವಂತರುಗಳೇ ಅದನ್ನು ಫೇಲ್ ಆಗಿಬಿಟ್ಟಿದ್ರು ಸರ್. ಯಾಕಂದರೆ ಅವೈಜ್ಞಾನಿಕವಾಗಿ ಕೊಳ ನಿರ್ಮಾಣ ಮಾಡೋ ಅಂಥದ್ದು, ಅಲ್ಲಿ ಮ್ಯಾನೇಜ್ಮೆಂಟು ಬೇರೆ ಲೇಬರ್ ಮೇಲೆ ಡಿಪೆಂಡೆಂಟ್ ಆಗಿರೋ ಅಂಥದ್ದು, ಇದೆಲ್ಲನೂ ಗಮನಿಸಿದಾಗ ದುಡ್ಡಿರೋರೇ ಸ್ಥಿತಿವಂತರನ್ನೇ ಅದ್ರಲ್ಲಿ ಫೇಲ್ ಆಗಿಬಿಟ್ಟು ನಮಗೆ ಒಂದು ನಿರಾಶೆ ಭಾವ ಸೃಷ್ಟಿಯಾಗಿತ್ತು. ನಾನು ಅದೆಲ್ಲವನ್ನು ನೋಡಿ ನಮ್ಮ ತೋಟದಲ್ಲಿ ಹೇಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನೀವು ಬೇರೆ ಕಡೆ ಎಲ್ಲ ಹೋಗಿ ಹೇಗೆ ಮಾಡಬಾರ್ದು ಅಂತ ತಿಳ್ಕೊಂಬಂದ್ರಿ? ಹೌದು ಸರ್, ಹೌದು ಸರ್. ಹೇಗೆ ಮಾಡಬೇಕು ಅನ್ನೋದಕ್ಕೆ ಯಾವ ಉದಾಹರಣೆನೂ ಸಿಕ್ಲಿಲ್ಲ. ಆಮೇಲೆ ನಮ್ಮ ತೋಟಕ್ಕೆ ತಕ್ಕಂತೆ ಅದನ್ನು ಗ್ರಾವಿಟಿ ಫೋರ್ಸ್ ಕೊಟ್ಟು ನೀರನ್ನ ಆಚೆ ಹೋಗೋ ಥರ ಮಾಡಿ ಸರಾಗವಾಗಿ ಯಾವುದೇ ರೋಗ ರುಜಿನಗಳು ಬಂದ ತಕ್ಷಣ ಅದಕ್ಕೆ ಇಮಿಡಿಯೇಟ್ಲಿ ನಾವು ಏನು ಪ್ರಿಕಾಷನರಿ ಕೊಡಬೇಕು ಅದೆಲ್ಲವನ್ನು ನಾವು ತಿಳ್ಕೊಂಡು ಮಾಡಿದಾಗ ನಾನು ಸಕ್ಸಸ್ಫುಲಿ 2ನೇ ಬೆಳೆ ತೆಗಿತಾ ಇದ್ದೀವಿ ಸರ್. ಈಗ ವೈಜ್ಞಾನಿಕವಾಗಿ ಕೊಳ ನಿರ್ಮಾಣ ಬೇರೆಯವ್ರು ಫೇಲ್ ಆದರೂ ನಾನು ಬೇರೆ ಥರ ಮಾಡಿದೆ ಅಂದ್ರಲ್ಲ, ಅದನ್ನೊಂಚೂರು ವಿವರವಾಗಿ? ಖಂಡಿತ ಸರ್. ಈಗ ನೋಡಿ ಸರ್, ಅದು ಭೂಮಿಯ ತಳಭಾಗದಲ್ಲಿ ಕೊಳ ನಿರ್ಮಾಣ ಮಾಡಿರೋ ರೈತರ ಸಂಖ್ಯೆ ಜಾಸ್ತಿ ಇದೆ ಸರ್. ಅಂದರೆ ನೀರು ತಾನೇ ಗ್ರಾವಿಟಿ ಫೋರ್ಸಲ್ಲಿ ಆಚೆ ಹೋಗಬೇಕು ನೀರು. ಯಾಕೆಂತಂದರೆ ಅದು ಪಂಪ್ ಮುಖಾಂತರ, ಯಾಕಂದರೆ 40ರಿಂದ 50 ಲಕ್ಷ ಲೀಟರ್ ನೀರು ಅದು ಒಂದೇ ಸತಿ ಪಂಪ್ ಮಾಡೋದು ಕಷ್ಟ ಆಗುತ್ತೆ. ನಾವು ಮೀನಿನ ಹಿಡಿಯೋ ಸಂದರ್ಭದಲ್ಲಿ 3.5 ಓವರಲ್ಲಿ ಅಂದರೆ 3.5-4 ಗಂಟೆ ಒಳಗಡೆ ನೀರನ್ನು ಖಾಲಿ ಮಾಡಬೇಕು ಪ್ರಮೇಯ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾವು ಪಂಪ್ ಮುಖಾಂತರ ಪಂಪ್ ಮಾಡೋಕ್ಕಾಗಲ್ಲ. ಅದನ್ನು ಗ್ರಾವಿಟಿ ಫೋರ್ಸಲ್ಲಿ 6ರಿಂದ 7 ಇಂಚು ಪೈಪ್ ಕೊಟ್ಟು ನಾವು ಬಾಲ್ವಾಲಿಟ್ಟು ಆಚೆ ನಮ್ಮ ಅಡಿಕೆ ತೋಟಗಳಿಗೆ ಮತ್ತು ತೆಂಗಿನ ತೋಟಗಳಿಗೆ ಬಿಡೋಕೆ ಮಾಡ್ಕೊಂಡ್ಮೇಲೆ ಸರಾಗವಾಗಿ ಫ್ಲಡ್ಜ್ ವಾಟರ್ ಆಚೆ ಹೋಗೋಕ್ಕೆ ಶುರುವಾಯಿತು. ಯಾಕಂತಂದರೆ ಮೀನು ಕೊಳದಲ್ಲಿ ಡೆನ್ಸಿಟಿ ಅಂದರೆ ಮೀನಿನ ಸಂಖ್ಯೆ ಜಾಸ್ತಿ ಆದಾಗ ಅಮೋನಿಯಾನ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ ಸರ್. ಅದು ಪ್ರಕೃತಿ ತತ್ವ ಆಗೋಂಥದ್ದು. ಅದು ಜಾಸ್ತಿ ಆಗ್ತಾ ಮೀನುಗಳ ಮೇಲೆ ಪ್ರಭಾವ ಬೀರೋ ಸಂದರ್ಭ ಬರುತ್ತೆ. ಅದನ್ನು ನೀರನ್ನ ನಾವು ಫ್ರೆಶ್ ವಾಟರ್ನ ಕೊಡ್ತಾನೆ ಇರಬೇಕು, ಫ್ಲಡ್ಜ್ ವಾಟರ್ ಆಚೆನೇ ಹೋಗ್ತಾನೆ ಇರಬೇಕು. ಇದನ್ನು ನಾವು ಕಂಡ್ಕೊಂಡಾಗ ಅದು ಸಕ್ಸಸ್ಫುಲ್ಲಿ ಆಗ್ತು ಸರ್. ಕೊಳ ಯಾವ ಥರ ನಿರ್ಮಾಣ ಮಾಡಿದ್ರಿ? JCB ತಗೊಂಡು? ಹೌದು ಸರ್, JCBನಲ್ಲಿ ನಾವು ವರ್ಕ್ ಮಾಡಿದ್ವಿ. ಒಂದು 130 ಗಂಟೆ ಸಮಯ ತಗೋತು ನಮಗೆ. ಉದ್ದ ಅಗಲ ಆಳ ಏನಿದೆ? 180 ಅಡಿ ಉದ್ದ, 80 ಅಡಿ ಅಗಲ, ಆಳ 10 ಅಡಿ ಇದೆ ಸರ್. 10 ಅಡಿ ಇದೆ. 2 ಹಂತದ ಥರ ಏನಾದ್ರು ಮಾಡ್ಕೊಂಡಿದ್ದೀವಿ? ಏನಿಲ್ಲ ಸರ್, ಒಂದೇ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅಲ್ಲ ಅಂತ ಅಂದರೆ ಒಂದು 8 ಅಡಿ ತನಕ ಒಂದು, ಆಮೇಲೆ ಅದಕ್ಕಿಂತ ಚಿಕ್ಕ ಆ ಥರ ಅಂದರೆ ನಾವು ಸ್ಲೋಪ್ ಕೊಟ್ಟಿದ್ದೀವಿ ಸರ್. ಅದಕ್ಕೆ ಸ್ಲೋಪ್ ಕೊಟ್ಟಿದ್ದೀವಿ. ಸ್ಲೋಪ್ ಕೊಟ್ಟು ಮಾಡಿದ್ದೀವಿ. ಹೌದಾ? ಹೌದು ಸರ್. ಕೊಳ ನಿರ್ಮಾಣ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರಿ? 130 ಗಂಟೆ ಅಂದರೆ ನಮಗೊಂದು 10 ದಿನ ತಗೋತು ಅನ್ಕೋತೀವಿ. ಈಗ ಕೊಳ ನಿರ್ಮಾಣ ಮಾಡೋದಕ್ಕೆ ಅಂತಲೇ ಎಷ್ಟು ಖರ್ಚಾಗಿರ್ಬೋದು? ಕೊಳ ನಿರ್ಮಾಣಕ್ಕೆ ನಮಗೆ ಒಂದು 1,60,000 ರೂಪಾಯಿ ಖರ್ಚಾಯಿತು ಸರ್. ಮಣ್ಣು ತೆಗೆದಿದ್ದು ಏನು ಮಾಡಿದ್ರಿ? ಅಲ್ಲಿ ಮಣ್ಣು ತೆಗೆದ್ದೆಲ್ಲ ಬದುಗಳಿಗೆ ಹಾಕೊಂಡ್ವಿ ಸರ್. ಅದನ್ನ ಬದು ಅಂದರೆ ಪಾಂಡ್ ನಿರ್ಮಾಣ ಮಾಡಲಿಕ್ಕೆ ಬದು ಅವಶ್ಯಕತೆ ಇದೆಯಲ್ಲ ಸರ್, ಅದಕ್ಕೋಸ್ಕರ ಕೊಳದ ಸುತ್ತಾನೆ ಹಾಕೊಂಡ್ವಿ. ಅದನ್ನು ನಮ್ಮ ಭೂಮಿಗೆ ಸ್ವಲ್ಪ ನಾವು ಭೂಮಿಯಿಂದ ಹೈಟ್ ಮಾಡ್ಕೊಂಡ್ವಿ ಸರ್ ಪಾಂಡನ್ನು. ಅದು ಗ್ರಾವಿಟಿ ಫೋರ್ಸ್ ಕಡ್ಡಾಯಬೇಕು ಅನ್ನೋ ದೃಷ್ಟಿಯಿಂದ ಭೂಮಿನ ತಳಭಾಗದಲ್ಲಿ ಮಾಡ್ದೇನೆ ಭೂಮಿಯಿಂದ ಮೇಲ್ಭಾಗಕ್ಕೆ ನಾವು ಏರ್ಸ್ಕೊಂಡ್ವಿ.
ಹೌದು. ಅದರಿಂದ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಯಿತು. ಈಗ ನಮ್ಗೆ ಅನುಕೂಲನೇ ಆಗ್ತಾ ಇದೆ. ಬದುಗಳ ಮೇಲೆ ಏನಾದರೂ ಗಿಡಗಳನ್ನು ಬೆಳ್ಕೊಂಡಿಲ್ಲ? ಇಲ್ಲ ಸರ್, ಹಂಗಾಗಲ್ಲ. ಯಾಕಂತಂದರೆ ಗಂಟೆಗಳಿಂದ ಯಾವುದೇ ಸೋಗಾಗ್ಬೋದು, ಮೊಟ್ಟೆ ಆಗ್ಬೋದು, ಗರಿಗಳಾಗ್ಬೋದು, ಪಾಂಡ್ ಮೇಲೆ ಬಿತ್ತು ಅಂತಂದರೆ ಬರ್ಡ್ ನೆಟ್ ಎಲ್ಲ ಕಟ್ಟಬೇಕಾಗಿರೋ ಸಂದರ್ಭ ಬರುತ್ತೆ. ನಮ್ಗೆ ಕಟ್ಟಿದ್ದೀವಿ. ಅದ್ರ ಮೇಲೆ ಬಿದ್ದು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಆ ಪಾಂಡ್ ಸುತ್ತ ಯಾವುದನ್ನು ಬಿಟ್ಕೊಂಡಿಲ್ಲ ಸರ್. ಮರ ಗಿಡ ಏನು ಹಾಕೊಂಡಿಲ್ಲ. ಅದು ಬಿಟ್ಟು 10 ಅಡಿ ದೂರದಲ್ಲಿ ಎಲ್ಲ ತೆಂಗಿದಾವೆ, ಅದನ್ನು ಬಳಸ್ತಾ ಇದ್ದೀವಿ ಸರ್. ಈಗ ನೀವು ಕೊಳ ಮಾಡಿದ್ರಲ್ಲ, ಅದಕ್ಕೆ ನೀರಿಗೆ ಏನು ವ್ಯವಸ್ಥೆ ನಿಮ್ಮಲ್ಲಿ? ನಮ್ಮಲ್ಲಿ ಕೊಳವೆ ಬಾವಿ 2 ಇದ್ದಾವೆ ಸರ್. ಈಗ ನಮ್ಮಲ್ಲಿ ಕೊಳವೆ ಬಾವಿ ಅಂದರೆ ಇದು ಸಿಹಿ ನೀರಿನ ಬಯೋಫ್ಲ್ಯಾಕ್ ಅಂತಲೇ ಕಾನ್ಸೆಪ್ಟ್ ಇರೋದು ಸರ್. ಇದು ಯಾವುದೇ ಮಳೆ ನೀರಿನ ಸಂಗ್ರಹಣೆ ಮಾಡಿ ಆಗ್ಬೋದು, ಕಾಲುವೆ ನೀರು ಸಂಗ್ರಹಣೆ ಮಾಡಿ ಕೃಷಿ ಮಾಡೋದು ಆಗಲ್ಲ. ಇದು ಸಿಹಿ ನೀರನ್ನು ಬಿಟ್ಟೇ ಇದು ಮೀನು ಸಾಕಾಣಿಕೆ ಮಾಡೋ ಒಂದು ಪದ್ಧತಿ ಸರ್ ಇದು. ಅಂದರೆ ಸಿಹಿ ನೀರಿನಲ್ಲಿ, ಅಂದರೆ ಒಳನಾಡಿನಲ್ಲಿ ಸಿಹಿ ನೀರಿನಲ್ಲಿ ಬೆಳೆಯುವಂತಹ ಮೀನು. ಅದೇನೋ ಪದ ಹೇಳಿದ್ರಲ್ಲ, ಏನು ಬಯೋಫ್ಲ್ಯಾಕ್ ಏನಾಗಂದ್ರೆ ಅಂದರೆ ಅದು ಚಿಕ್ಕ ಚಿಕ್ಕ ಪಾಂಡ್ಗಳಲ್ಲಿ 10 ಅಡಿ ಡಯದಲ್ಲೂ ಮಾಡ್ತಾರೆ ಸರ್. ಅದಿಲ್ಲದೆ ನಾವು 0.1 ಹೆಕ್ಟೇರ್ನಲ್ಲಿ ಮಾಡ್ತಾ ಇದ್ದೀವಿ ನಾವು. ಬಯೋಫ್ಲ್ಯಾಕ್ ಅಂದರೆ ಸಿಹಿ ನೀರಿನಲ್ಲಿ ಬೆಳೆಯುವಂಥ ಮೀನುಗಾರಿಕೆ ಅಂತೇಳಿ. ಓಕೆ. ನೀವು ನೋಡಿದ್ದೀರಾ ಶೀಲಾ ಅವರೇ? ಏನು ಸರ್? ಮೀನು ಕೊಳ ನೋಡಿದ್ದೀರಾ? ಹೋಗ್ತೀವಿ ಸರ್, ಸಾಕೋದು ದಿನಕ್ಕೆ 2 ಸರಿ ಹೋಗ್ತೀವಿ ಸರ್. ಹೋಗಿ ಏನು ಮಾಡ್ತೀರಿ? ಅದೇ ಫೀಡ್ ಹಾಕೋದು, ದಿನ ಒಂದು ರೌಂಡ್ 2 ಸರಿ ರೌಂಡ್ ಮಾಡ್ತೀವಿ ಸರ್. ಅದು ಮೀನು ಹೇಗಿದೆ, ಆರೋಗ್ಯವಾಗಿದೆಯಾ, ಸತ್ತೋಗಿರ್ತವೆ ಒಂದೊಂದು, ಅದೆಲ್ಲ ತೆಗಿಬೇಕು ಸರ್. ಫೀಡ್ ಅಂದರೆ ಏನು ಹಾಕ್ತೀರಿ ಮೀನಿಗೆ ಆಹಾರನ? ಸರ್ ಅದು ಟನ್ ಗಟ್ಟಲೆ ತಗೊಬರ್ತೀವಿ ಮಾರ್ಕೆಟಿಂದ, ಮೂಟೆಗಟ್ಟಲೆ ನಾವು ತಗೊಂಡು ಹಾಕ್ಬೇಕು ಸರ್. ಹೇಗೆ ಹಾಕೋದು ವಿಧಾನ? ಕೈಯಲ್ಲೇ ಸರ್, ಬಕೆಟಲ್ಲಿ ಸುರ್ಕೊಂಡು ಕೈಯಲ್ಲೇ ಎರ್ಚೋದು ಸರ್. ಹೌದಾ? ಅದೇನೋ ಟೈಮ್ ಫಿಕ್ಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಆ ಟೈಮ್ಗೆ ಅಲ್ಲೇ? ಹೌದು ಸರ್, ಹೌದು ಸರ್. ಬೆಳಿಗ್ಗೆ 6:30, ಮಧ್ಯಾಹ್ನ ಒಂದೊಂದು ಸರಿ ಸಣ್ಣದಿದ್ದಾಗ ಹಾಕ್ತೀವಿ ಸರ್. ದೊಡ್ಡದಾದಾಗ 2 ಟೈಮ್ ಹಾಕ್ತೀವಿ ಸರ್. ಸಾಯಂಕಾಲ 5-5:30. ನೀವೇ ಹಾಕೋದ? ಅವರು ನಟರಾಜ್ ಅವರು ಬರ್ತಾರೆ ಸರ್. ಅವರಿಲ್ಲ ಅಂದಾಗ ನಾನು ಒಬ್ಬಳೇ ಮಾಡ್ತೀನಿ ಸರ್. ಒಂದ್ಸರಿಗೆ ಆಹಾರ ಎರಚೋದು ಅಂದರೆ ಎಷ್ಟು ಎರಚ್ಬೋದು ಸರ್? ಸಣ್ಣದಿಂದ ಪ್ರಮಾಣ ಕಡಿಮೆ ಜಾಸ್ತಿ ಮಾಡ್ಕೊಂಡು ಬರ್ತೀವಿ ಸರ್. ಸಣ್ಣದಿದ್ದಾಗ 5 kg 10 kg ಆ ಥರ ಟೈಮ್ಗೆ ಸರ್. ದೊಡ್ಡದಾಗ್ತಾಯಿದ್ದಾಗ 25 kg 30 kg ಆ ಥರ ಹಾಕೊಂಡು ಬರ್ತೀವಿ ಸರ್. ಈ ಆಹಾರ ಹಾಕೋ ಸಂದರ್ಭ ಬಿಟ್ಟರೆ ಬೇರೆ ಟೈಮಲ್ಲಿ ಕೊಳದ ಹತ್ರ ಹೋಗಲ್ವಾ? ಹೋಗ್ತೀವಿ ಸರ್ ನೋಡೋಕ್ಕೆ, ನೀರು ಎಷ್ಟು ತುಂಬಿದೆ, ಹೊರಗಡೆ ಬಿಟ್ಟಿರ್ತೀವಲ್ಲ ಸರ್, ಅದು ಕಡಿಮೆ ಆಗಿದೆಯಾ, ಆಮೇಲೆ ಪಾಚಿ ಬಂದಿರುತ್ತೆ, ಅದೆಲ್ಲ ನೋಡ್ತೀವಿ ಸರ್. ನೀರಿನ ಗುಣಮಟ್ಟ ಚೆನ್ನಾಗಿದೆಯೋ ಇಲ್ವೋ ಅಂತ ತಿಳಿಯಕ್ಕೆ ಏನು ಮಾಡ್ತೀರಿ ಸರ್? ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಫಿಶ್ ಓಡಾಡ್ದಾಗ ಕಾಣಿಸ್ತದೆ, ಅವಾಗ ಗೊತ್ತಾಗುತ್ತೆ ಸರ್ ನಮ್ಗೆ. ಏನು ಕಲರ್ ಚೇಂಜ್ ಅಂದ್ರೆ ಏನು? ಗ್ರೀನ್ ಕಲರ್ ಇರುತ್ತೆ, ಬ್ರೌನ್ ಕಲರ್ ಆ ಥರ. ಯಾವ ಕಲರ್ ಇರಬೇಕು ನೀರು? ವೈಟ್ ಆ ಥರ ಸ್ವಲ್ಪ ಇರ್ಬೇಕು ಸರ್. ಹೌದಾ? ಅಂದರೆ ಏನೋ ತಳದಲ್ಲಿ ಏನೋ ಒಂದು ಇದನ್ನ ಇಟ್ಕೊಂಡ್ಬಿಟ್ಟಿರ್ತಾರಂತಲ್ಲ, ಅದು ಕಂಡ್ರೆ ನೀರು ಶುದ್ಧವಾಗಿದೆ ಅಂತ, ಇಲ್ಲಾಂದ್ರೆ ಎಲ್ಲ ತುಂಬ್ಕೊಂಡ್ಬಿಟ್ಟದೆ, ಏನೇನೋ ಬೆಳೆದ್ಬಿಟ್ಟಿದೆ ಅಂತ. ನೀವು ಹೇಗೆ? ನಾವು ಗೊತ್ತಾಗುತ್ತೆ ಸರ್, ನಮ್ಗೆ ಗಮನಿಸ್ತಿರ್ತೀವಿ ದಿನ. ಅಲ್ಲ, ನಿಮಗೆ ಗೊತ್ತಾಗುತ್ತಾಯಿ, ನನಗೆ ಗೊತ್ತಾಗೋಂಗೆ ಹೇಳಿ. ನಿಮಗೆ ಸರ್ ನಟರಾಜ್ ಅವ್ರು ಕೇಳ್ಬೇಕು ಸರ್. ಹೌದಾ? ಹೇಳಿ ಸರ್. ಅದು ನಿಜ, ಅದು ನೀರಿನ ಬಣ್ಣ ಚೇಂಜ್ ಆಗ್ತಿರುತ್ತೆ. ಈಗ ಮೀನು ಸಂಖ್ಯೆಗಳ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಸರ್. ಅದು ಮೀನು ಸಂಖ್ಯೆ ಜಾಸ್ತಿ ಇದ್ದಾಗ ಬೇಗ ಅದು ನೀರಿನ ಬಣ್ಣ ಚೇಂಜ್ ಆಗಿರುತ್ತೆ. ನಾವು ಫಸ್ಟು ಬಿಟ್ಟಾಗ ನೀರಿನ ಬಣ್ಣ ವೈಟ್ ಇರುತ್ತೆ, ಆಕಾಶ ನೀಲಿ ಇರುತ್ತೆ. ತದನಂತರ ನಾವು ಫೀಡನ್ನು ಹಾಕ್ತಾ ಹೋಗಿದಾಗ ಅದು ಸ್ಕಟ್ಟಿಂಗ್ ಅಂತ ನಾವು ಬಳಸ್ತಾ ಇರೋಂಥ ಕಂಪ್ನಿ, ಅದನ್ನು ಹಾಕ್ತಾ ಹೋದಾಗ ನೀರು ಕಾಫಿ ಕಲರ್ಗೆ ಬದಲಾವಣೆ ಆಗುತ್ತೆ ಸರ್. ಅದಾದಾಗ ನಾವು ನೀರಿನ ಬಣ್ಣ ಅದು ಕೆಡ್ತಾ ಇದೆ ಅಂತ ತಿಳ್ಕೊಂಡು ನಾವು ಆ ನೀರನ್ನ ಸಂಪೂರ್ಣ 3 ಅಡಿ ಇಳಿಸಿ ಮತ್ತೆ ನಾವು ಫ್ರೆಶ್ ವಾಟರ್ನ 3 ಅಡಿ ತುಂಬಿಸ್ಕೋತೀವಿ. ಅದರಿಂದ ನೀರಿನ ಗುಣಮಟ್ಟವನ್ನು ಕಾಪಾಡ್ಕೋತೀವಿ ಸರ್. ಈ ಕೊಳದಿಂದ ನೀರು ತೆಗಿತೀರಲ್ಲ, ಅದನ್ನ ಯಾತಕ್ಕಾರ ಬಳಸ್ತೀರ ನೀವು? ಹೌದು ಸರ್, ಅದು ಆ ನೀರು ತುಂಬ ಫರ್ಟಿಲಿಟಿ ಇರೋ ನೀರು ಸರ್. ನಾವು ಸಾವಯವ ಕೃಷಿಗೆ ಪೂರಕವಾದಂಥ ಒಂದು ಅಂಶ ನಮ್ಗೆ ಸಿಕ್ಕಿದೆ ಸರ್ ಈಗ. ಯಾಕಂತಂದರೆ ನಾವು ಜೀವಾಮೃತ, ಪಂಚಗವ್ಯ ಮತ್ತು ಸಗಣಿ ಗೊಬ್ಬರ ಬಳಸ್ತಾ ಇದ್ವಿ. ಅದಾದಮೇಲೆ ಮೀನು ಕೃಷಿ ಮಾಡಾದ್ಮೇಲೆ ನಮ್ಮ ಇನ್ನೂ ಸಹ ಬದಲಾವಣೆ ಬಂತು ಸರ್. ನಮ್ಮ ತೋಟ ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಹಣ್ಣಿನ ಗಿಡಗಳಾಗ್ಬೋದು, ಅದ್ಭುತವಾದ ಬದಲಾವಣೆ ಬಂತು. NPK ಏನು ನಾವು ಫರ್ಟಿಲೈಸರ್ ಎಲ್ಲ ಬೇರೆ ರೈತರೆಲ್ಲ ಬಳಸ್ತಾರೆ, ಇಲ್ಲಿ ಪೂರಕವಾಗಿ ಈ ವಾಟ್ರಲ್ಲಿ ಇದೆ ಸರ್. ಅದು ತುಂಬ ನೀರನ್ನು ಹನಿ ನೀರಾವರಿ ಮೂಲಕ ಕೊಡ್ತೀರಾ? ನಮ್ಮದು 3 ವಿಧವಾಗಿ ಬಳಸ್ತೀವಿ ಸರ್. ಒಂದು ರೈನ್ ಗನ್ ಮುಖ, ಅಂದರೆ ಇನ್ಲೈನ್ ಅಂತ ಹೇಳ್ತೀವಿ ನಾವು. ಇನ್ಲೈನ್ ಅಂತ ಹೇಳಿದಾಗ ಅದು ನಮ್ದು ಫ್ಲಡ್ಜ್ ವಾಟರ್ ಬಂದು ಕಟ್ಕೊಬಿಡುತ್ತೆ. ಅದು ಇನ್ಲೈನಲ್ಲಿ ನಾವು ಪದೇ ಒಂದೊಂದು ವರ್ಷಕ್ಕೆ 40,000 50,000 ಡ್ರಿಪ್ಗೆ ಅಮೌಂಟನ್ನು ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಮೈಕ್ರೋ ಸ್ಪ್ರಿಂಕ್ಲರ್ ಬಳಸಿದ್ದೀವಿ ಮತ್ತು ರೈನ್ ಗನ್ ಬಳಸಿದ್ದೀವಿ ಸರ್. ರೈನ್ ಗನ್ ಬಳಸೋದ್ರಿಂದ ಅದು ಏನು ನೀರು ಔಟ್ಪುಟ್ ಹೋಗುತ್ತೆ ಹಂಗೇನೆ ಇಡೀ ಭೂಮಿಗೆ ಚೆಲ್ಲುತ್ತೆ ಸರ್. ಅದು ಎಲ್ಲೂ ಸಹ ಕಟ್ಕೊಳ್ಳಲ್ಲ, ಬ್ಲ್ಯಾಕೇಜ್ ಆಗಲ್ಲ. ಮಳೆ ನೀರು ಯಾವಾಗ ತೊಯ್ತಿರುತ್ತೆ ನೋಡಿ, ಅದೇ ರೀತಿ ಕಾಲುವೆನಲ್ಲೂ ನೀರು ಹಾಯಿಸ್ತೀವಿ. ಕಾಲುವೆ ನೀರನ್ನು ಹಾಯಿಸ್ತಾ ಇದೀವಿ ಸರ್, ಹಾಯಿಸ್ತಾ ಇದೀವಿ.
ಅಂದರೆ ತಾವು ಹೇಳ್ತಾ ಇರೋದು ಈಗ ಮೀನು ಸಾಕಣೆಯಿಂದ ಹೊರಬಂದಂತಹ ನೀರು ಗಿಡಗಳಿಗೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯದು ಸರ್. ತುಂಬ ಅಮೋನಿಯಾ ಮತ್ತು NPK ಏನು ಪರ್ಸೆಂಟೇಜ್ ಆಫ್ ಇರುತ್ತೆ ಅದೆಲ್ಲ ಪೋಷಕಾಂಶಗಳು ಯಥೇಚ್ಛವಾಗಿರುತ್ತೆ ಸರ್. ಈಗ ಫಿಶ್ ಮೈನ್ ಆಯಿಲ್ ಅಂತೆಲ್ಲ ಮಾಡ್ತಾರಲ್ಲ ಸರ್, ಅದರಲ್ಲಿ ಪೂರಕವಾಗಿಯೇ ಅದರಲ್ಲಿ ಇರುತ್ತೆ. ಓಕೆ, ಈಗ ಮೀನು ಸಾಕಾಣಿಕೆ ಬಗ್ಗೆ ಹೇಳ್ರಪ್ಪ. ಮೀನು ಮರಿ ಎಲ್ಲಿಂದ ತರ್ತೀರಿ? ಓಕೆ ಸರ್, ನಾನು ಆಂಧ್ರ ವಡೋದರದಿಂದ ತರಿಸ್ತಾ ಇದ್ದೀನಿ ಸರ್. 4 ಇಂಚು ಮರಿ ನಾವು ಇಲ್ಲಿ ಆಯ್ಕೆ ಮಾಡ್ಕೋತೀವಿ, 4 ಇಂದ 5 ಇಂಚು ಮರಿ ಆಯ್ಕೆ ಮಾಡ್ಕೋತೀವಿ. ಅದನ್ನು ಹೋದ ಸರಿ ಮೊದಲನೇ ಬೆಳೆ ಬಂದು ನಾವು 5,500 ಬಿಟ್ಟಿದ್ವಿ ಸರ್. 5,500ಕ್ಕೆ ನಮಗೆ ಒಂದು 250 kg ಮೇಲೆ ಸಿಕ್ತು, ಅಂದರೆ 3.25 ಟನ್ನು ನಮಗೆ ಸಿಕ್ತು. ಸೀದಾ ಅಲ್ಲಿಗೆ ಹೋಗಬೇಡಿ. ಓಕೆ ಸರ್. ಈಗ ಮೀನು ಮರಿ ತಂದ್ರಿ, ಹೆಂಗ್ ತಗೊಂಬಂದ್ರಿ? ಸರ್ ಅಲ್ಲಿ ಅವರೇ ಎಕ್ಸ್ಪ್ರೆಸ್ಗೆ ನಾವು ಹಾಕ್ಸ್ಕೊತೀವಿ ಸರ್. ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ಇಳೀತದೆ, ಅಲ್ಲಿಂದ ನಾವು ನಮ್ಮ ತೋಟಕ್ಕೆ ರವಾನೆ ಮಾಡ್ಕೋತೀವಿ. ಒಂದು ಮರಿಗೆ ಬಂದು 12ರಿಂದ 13 ರೂಪಾಯಿ ತನಕ ಕೊಡ್ತಾ ಇದೀವಿ ಸರ್. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ನಿಮ್ಮ ತೋಟಕ್ಕೆ ಹೋಗೋವರೆಗೆ ಹೌದು ಸರ್. ಮರಿಗಳೇನು ಸತ್ತೋಗೋದಿಲ್ಲ? ಮಾರ್ಟಾಲಿಟಿ ಆಗುತ್ತೆ ಸರ್, ಒಂದು 50ರಿಂದ 60 ಹೋಗುತ್ತೆ ಸರ್. ಹೋಗುತ್ತೆ. ಈಗ ಅದನ್ನು ಬಿಡೋ ವಿಧಾನ ಹೇಗೆ ಕೊಳಕ್ಕೆ? ಸರ್ ಅಲ್ಲಿಂದ ಡ್ರಮ್ಮಲ್ಲಿ ನಮಗೆ ಹಾಕಿ ಕಳಿಸಿರ್ತಾರೆ. ಒಂದು 20 ಲೀಟ್ರ್ 30 ಲೀಟ್ರ್ ಹಿಡಿಯೋಂಥ ಫ್ರೆಶ್ ವಾಟರ್ ಡ್ರಮ್ಮಲ್ಲಿ ಹಾಕಿ ಕಳಿಸಿರ್ತಾರೆ. ಅದನ್ನು ನಾವು ಅಲ್ಲಿ ಹೋಗಿ ನಮ್ಮ ನೀರನ್ನು ಬೆರೆಸಿ, ಅಂದರೆ ಈ ವಾಟರ್ನ ತೆಗೆದು ನಮ್ಮ ಬೋರ್ವೆಲ್ ನೀರನ್ನು ಹಾಕಿ 1.5 hour ಅದರಲ್ಲಿ ಇಟ್ಟು ಅದಾದಮೇಲೆ ನಾವು ಕೊಳಕ್ಕೆ ಬಿಡೋ ಪದ್ಧತಿ ಮಾಡ್ಕೊತಿದ್ದೀವಿ ಸರ್. ಸರಿ ಸರಿ. ಈಗ ಕೊಳಕ್ಕೆ ಬಿಡೋದೇ ಭಾಳ ಏನೋ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಕೊಳಕ್ಕೆ ಬಿಟ್ಟ ಮೇಲೆ ಅದರ ಚಲನವಲನಗಳನ್ನು ತಾವು ಗಮನಿಸ್ತಾ ಇರಬೇಕು. ಹೌದು ಸರ್. ಓಕೆ, ಈಗ ಕೊಳ ಸಿದ್ಧತೆ ಮಾಡ್ಕೋಬೇಕಲ್ಲ ಮೊದಲಿಗೆ. ಕೊಳದಲ್ಲಿ ಆಹಾರ ಉತ್ಪತ್ತಿ ಆಗಬೇಕು, ಅದಕ್ಕೆ ಕೊಳ ಸಿದ್ಧತೆ ಹೇಗೆ ಮಾಡ್ತೀವಿ? ಕೊಳ ಸಿದ್ಧತೆ ಬಂದು ನಾವು ಈಗ ಟಾರ್ಪಲಿನ್ ಹಾಕ್ತೀವಿ ಸರ್. ನಾವು ಭೂಮಿಗೆ ಮಡ್ ಫಾಂಡ್ ಮಾಡಿಲ್ಲ ನಾವು, ಯಾಕೆಂತಂದ್ರೆ ನಾವು ಮುರಲ್ ಫಿಶ್ ಅಂತ ಸಾಕ್ತಾರೆ ಸರ್. ಕಂದಿನ ಮೀನು ಮೊರೆಲ್ ಅಂತ, ಮರಳು ಮೀನು ಅಂತ ನಾಡು ಭಾಷೆನಲ್ಲಿ ಕರೀತಾರೆ. ಅದನ್ನ ಮಡ್ ಪಾಂಡಲ್ಲಿ ಸಾಕಿದಾಗ ಹಿಡಿಯೋ ಸಂದರ್ಭದಲ್ಲಿ ತುಂಬ ಬದಿ ಎದ್ದು ಹೊರಗಡೆ ತಿರುಗಾಡಿ ಬದಿ ಎದ್ದಾಗ ಅದು ಡೆತ್ ರೇಟ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ಸರ್. ಈ ಮೀನನ್ನು ಲೈವ್ ಆಗಿ ತಗೊಂಡೋಗಿ ಮಾರಾಟ ಮಾಡೋ ಅಂಥ ಮೀನಿದು. ಸತ್ತೋದಂಥ ಮೀನನ್ನು ಒಂದನ್ನು ಸಹ ಮುಟ್ಟಲ್ಲ ಅವರು. ಇದನ್ನು ಜೀವಂತವಾಗಿ ತಗೊಂಡೋಗಿ ಅಲ್ಲಿ ಫ್ರೆಶ್ ಆಗಿ ಕೊಡೋ ಅಂಥ ಪದ್ಧತಿ ಇದೆ ಸರ್ ಗ್ರಾಹಕರಿಗೆ. ಅದರಿಂದ ನಾವು ಮಡ್ ಪಾಂಡಲ್ಲಿ ಬೇಡ ಅಂತೇಳಿ ನಾವು ಟಾರ್ಪಲಿನ ಹಾಕಿ ಶೀಟ್ ಹಾಕಿ ಅದ್ರ ಮೇಲೆ ನಾವು ನೀರು ಬಿಟ್ಟು ಮಾಡ್ತಾ ಇದೀವಿ ಸರ್. ಅಂದರೆ ನೀವು ಸಗಣಿ ಆ ಥರದ್ದೆಲ್ಲ ಏನು ಬಳಸಿ? ಇಲ್ಲ ಸರ್, ಇಲ್ಲ ಸರ್, ಇದು ತಿನ್ನೋದೇ ಇಲ್ಲ ಸರ್. ಇದು ಗಿಡ ಗಂಟೆಗಳಾಗ್ಬೋದು, ಸಗಣಿ ಆಗ್ಬೋದು, ಕೋಳಿಕೆ ಆಗ್ಬೋದು, ಹಿಂಡಿ ಬೂಸ ಅದು ಯಾವುದೂ ತಗೊಳ್ಳಲ್ಲ ಸರ್. ಇದು ಕಂಪ್ನಿ ಫೀಡೇ ಹಾಕಿ ಮಾಡಬೇಕಾಗಿದೆ ಸರ್. ಸೀಮೆ ಹಸು ಸಾಕ್ತಾರೆ. ಹೌದಾ? ಹೌದು ಸರ್. ಹೇಳವ. ಹೇಳಿ ಸರ್. ಮರಲ್ ಮೀನು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಸರ್. ನೋಡಕ್ಕಲ್ಲ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಹೌದಾ? ಏನೇನು ಮಾಡ್ತೀರಿ? ನಮ್ಮ ಕಡೆ ಜನಗಳೆಲ್ಲ ಫಿಶ್ ಬಗ್ಗೆ ಗೊತ್ತಿರಲಿಲ್ಲ ಸರ್. ಅವ್ರು ಮಾಮೂಲಿ ಫಿಶ್ ಅದು ಆ ಥರ ಅಂದ್ಕೊಂಡಿದ್ರು. ನಾವು ಬೆಳೆದಾಗ ಅವರು ಇದ್ರ ಬಗ್ಗೆ ಅವ್ರಿಗೆ ಸ್ಪೆಷಲ್ ಅನ್ನಿಸ್ತು ಸರ್. ಅವ್ರಿಗೆ ಈ ಥರ ಮೀನು ಎಲ್ಲೂ ನೋಡಿಲ್ಲ ನಾವು, ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸರ್. ಅದು ಸರಿ. ಮೀನಲ್ಲಿ ಏನೇನು ಮಾಡ್ತೀರಾ ಅಂತ ಕೇಳಿದೆ. ಸಾಂಬಾರು, ಫಿಶ್ ಫ್ರೈ ಅದು ಮಾಡ್ತೀವಿ ಸರ್. ಎರಡೇ? ಹೌದು ಸರ್. ಏನು ತುಂಬ ಮಾಡ್ತಾರಂತಲ್ಲ, ವಿಪರೀತ. ಎರಡೇ ಕಲ್ತ್ಕೊಂಡ್ರದ? ಹೌದು ಸರ್. ಹೌದು. ಯಾಕೆ ಇನ್ನೊಂದ್ಸ ಏನೇನಾದ್ರು ಕಲ್ತ್ಕೋಬೋದಿತ್ತಲ್ಲ? ಹೌದು ಸರ್. ವೆರೈಟಿ ಮಾಡೋದು ಅಂದರೆ ನಾವು ಜಾಸ್ತಿ ಜಮೀನ್ ಕಡೆ ಗಮನ ಹರಿಸೋದ್ರಿಂದ ನಮ್ಮ ಅದೆಲ್ಲ ಇನ್ನೂ ಏನು ಕಲಿಯಕ್ಕೆ ಹೋಗಿಲ್ಲ ಸರ್. ಅದು ಸರಿ ಕಣವ. ಜಮೀನು ಮಾಡೋದು, ಹೌದು ಸರ್. ಅಡುಗೆನೂ ಮಾಡ್ಬೇಕಲ್ಲ ಮನೆಯಲ್ಲಿ? ಮಾಡ್ತೀವಿ ಸರ್. ಅಂದರೆ ಜಾಸ್ತಿ ಬೇರೆ ವೆರೈಟಿ ಆ ಥರ ಇನ್ನು. ಫಿಶ್ ಫ್ರೈ ಮಾಡ್ತೀರಾ? ಹ್ಞೂ ಮಾಡ್ತೀವಿ ಸರ್. ಮರಲ್ ಫಿಶ್ ಹೌದು ಸರ್. ಹೆಂಗೆ ಮಾಡ್ತೀರಾ? ಮಾಮೂಲಿ ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಮಾಡ್ತೀವಿ ಸರ್. ಹೆಂಗೆ ಮಾಡ್ತೀರಾ ಹೇಳಿ? ಸ್ವಲ್ಪ ಹೊತ್ತು ನೆನೆಸಿ ಇಡ್ಬೇಕು ಸರ್ ಅದನ್ನ. ಏನ ಮೀನ? ಹೌದು ಸರ್. ಅದೆಲ್ಲ ಹಾಕಿ ನೀರಲ್ಲೇ ಇರುತ್ತಲ್ಲವ ಮೀನು? ಅಲ್ಲಿ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬೇಕು ಸರ್. ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ತೊಳೆದು ಕ್ಲೀನ್ ಮಾಡಕ್ಕೆ ಸರ್ ನಟರಾಜ್ ಅವ್ರು ಮಾಡ್ತಾರೆ ಸರ್. ನೋಡಿದ್ರ? ನೀವು ಕಲ್ತ್ಕೊಂಡಿಲ್ಲ ಇನ್ನು? ಇಲ್ಲ ಸರ್. ಸರಿ. ತುಂಬ ಕಷ್ಟ ಸರ್ ಅದನ್ನ ಕ್ಲೀನ್ ಮಾಡೋದು. ಅದು ನೀರಿಂದ ಹೊರಗಡೆ 8 hours ಬದುಕಿರುತ್ತೆ ಸರ್ ಅದು. ಆಯ್ತು. ಕ್ಲೀನ್ ಮಾಡಿದ್ಮೇಲೆ ಖಾರ ಎಲ್ಲ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ಹೌದು ಸರ್. ಆಮೇಲೆ ಎಲ್ಲ ಚೆನ್ನಾಗಿ ಅದು ಹಿಡ್ದಿರುತ್ತೆ ಸರ್, ಖಾರ ಉಪ್ಪು ಎಲ್ಲ. ಆಮೇಲೆ ತವಾ ಫ್ರೈ ಮಾಡೋದು ಸರ್, ಬೇಯಿಸ್ಬಿಡೋದು. ಆಮೇಲೆ ಸಾಂಬಾರು ಮಾಡ್ತೀವಿ ಸರ್ ಬೇರೆ. ಅದನ್ನ ಹೆಂಗೆ ಮಾಡೋದು? ಅದು ಮಸಾಲೆ ಎಲ್ಲ ರುಬ್ಬಿ ಸಾಂಬಾರು ಒಳಗೆ ಹಾಕೋದು ಸರ್. ಅದನ್ನ ಕುದಿಸ್ಬಿಟ್ಟು ಸಾಂಬಾರನ್ನ ಇನ್ನೂ ಒಂಚೂರು ಕಲ್ತ್ಕೊಳ್ಳಿ ಆಯ್ತಾ, ಬೇರೆ ಬೇರೆದೆಲ್ಲ ಮಾಡೋದು. ಸರ್ ಹೇಳಿ. ಹಾಂ ಸರ್. ನಟರಾಜ್ ಅವರೇ, ಎಲ್ಲಿದ್ವಿ ನಾವು?
ಮೀನ್ಗೆ ಆಹಾರ ಕೊಡೋದು ಕೊಡೋದು, ಹೌದು ಅಲ್ವಾ? ಈ ಆಹಾರ ಎಲ್ಲಿಂದ ತರಿಸ್ತೀರಿ? ಅದು ಸಹ ಆಂಧ್ರ ಭಾಗದಿಂದನೇ ತರಿಸ್ತಾ ಇದೀವಿ ಸರ್. ಇಲ್ಲಿ ಕರ್ನಾಟಕದಲ್ಲಿ ಯಾರು ಇಲ್ವೇ ಸರ್ ಉತ್ಪಾದನೆ ಎಲ್ಲೂ ಮಾಡೋರು? ಉತ್ಪಾದನೆ ಮರಿಗಳನ್ನ ನಮ್ಮ ಡಿ ಡಿ ಸಾಹೇಬರು ಹೇಳ್ತಾನೆ ಇರ್ತಾರೆ, ನಾನು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಇಲ್ಲಿನೇ ಮರಿಗಳನ್ನ ಉತ್ಪಾದನೆ ಮಾಡಬೇಕು, ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಮಂಜೇಶ್ ಸರ್ಗಳು ಸರ್ ಹೇಳ್ತಾನೆ ಇರ್ತಾರೆ. ಆದರೆ ಸ್ವಲ್ಪ ಅವರು ಕೆಲಸದ ಒತ್ತಡದಿಂದ ಅದಕ್ಕೆ ಎಷ್ಟು ಗಮನ ಕೊಡೋಕ್ಕಾಗಿಲ್ಲ ಸರ್. ಆಂಧ್ರದಿಂದನೇ ತುಂಬ ಪ್ರೊಡಕ್ಷನ್ ಇರೋದು ಸರ್. ಈಗ ನಿಮ್ದು 10 ಗುಂಟೆನಲ್ಲಿ ನಿರ್ಮಾಣ ಮಾಡಿರೋ ಕೊಳ ಹೌದು ಸರ್. ಅಲ್ವಾ? ಒಂದು 5,000 ಮರಿ ಬಿಡ್ತೀರಿ. ಎಷ್ಟು ಆಹಾರ ಬೇಕಾಗುತ್ತೆ ನಿಮಗೆ? ಸರ್ 1,000 ಮರಿಗೆ 1 ಟನ್ನು ಫೀಡ್ ಬೇಕು ಸರ್. ಅದು FCR ಬಂದು 1.3 ಅಂದರೆ 1.25 kg ಬೇಕಾಗುತ್ತೆ ಸರ್ ಒಂದು ಮೀನು ಬೆಳಿಲಿಕ್ಕೆ. ಅಷ್ಟು ಕಂಪಲ್ಸರಿ ಬೇಕಲೇಬೇಕು. ಈಗ 5,000 ಅಂದರೆ 5 ಟನ್ 5 ಟನ್ನು 5.25 ಟನ್ ಬೇಕಾಗುತ್ತೆ ಸರ್. 1 ಟನ್ಗೆ ಏನು ಧಾರಣೆ ಇದೆ ಸರ್? ಪರ್ kg ಅದು S2 ಅಂತ ಬರುತ್ತೆ ಸರ್. ಅದು ಸಣ್ಣ ಪ್ರಮಾಣ, ಅದು ಕಾಳು 1 ತಿಂಗಳ ಮರಿಯಿಂದ ತಿನ್ನ ಪ್ರಾರಂಭ ಆಗಬೇಕು ಅಂತಂದರೆ S2 ಅಂತ ಈ ಸಾಸಿವೆ ಕಾಳು ಆಕಾರದಲ್ಲಿ ಇರುತ್ತೆ ಸರ್ ಅದು. ತದನಂತರ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. S2 ಆದಮೇಲೆ S3 ಬರುತ್ತೆ, S5 ಬರುತ್ತೆ, S6 7 ಬಂದು S10 ತನಕ ಬರುತ್ತೆ. ಅದು ಜಾಸ್ತಿ ರೇಟ್ ಇಲ್ಲ ಸರ್. ಅದು 112 ರೂಪಾಯಿಂದ 110 ರೂಪಾಯಿ ಇಳೀತದೆ ಸರ್ ಅಷ್ಟೇ. 1 kg 110 ರೂಪಾಯಿ ಈಗ ನಾವು ತರ್ತಾ ಇರೋವಂಥದ್ದು. ಇದು ಕಡೆ ಅಂಥದ್ದು ಫೀಡ್ ಇದು. ಸರಿ ಸರಿ ಸರಿ. ಎಷ್ಟು ದಿನ ಬೇಕು ಇದು ಮೆಚೂರ್ ಆಗೋಕ್ಕೆ? ಅಲ್ಲಿ ಇನ್ನೊಂದು ಸರ್, ಈಗ ಮರಿನ ನಾವು ದಪ್ಪತ್ತಂದರೆ 6 ತಿಂಗಳಿಗೆ ನಾವು ಮಾರಾಟ ಮಾಡ್ಬೋದು. ಸರಿ. ಮರಿನ ಸಣ್ಣತ್ತಂದರೆ 8 ಮಂತ್ಸು ಬೇಕಾಗ್ಬೋದು ಸರ್. ಈಗ 8 ಮಂತ್ ನಮ್ಗೆ ಕಂಪ್ಲೀಟ್ ಆಗ್ತಾ ಇದೆ. 6 ರಿಂದ 8 ತಿಂಗಳು. 8 ತಿಂಗಳು ಬೇಕು ಸರ್. ಅಲ್ವಾ? ನೀವು ತಂದಾಗ ಎಷ್ಟು ಇಂಚ್ ಇರುತ್ತೆ ಮರಿ? 4 ಇಂಚ್ ಇರುತ್ತೆ ಸರ್. ಓಕೆ. ಕಟಾವು ಮಾಡೋ ಸಂದರ್ಭದಲ್ಲಿ 1.5 ಅಡಿ ಇರುತ್ತೆ ಸರ್. ಅದು 1.5 ಅಡಿ. 1.5 ಅಡಿ ಇರುತ್ತೆ. ಪ್ರತಿ ತಿಂಗಳು ಸರ್ ಗ್ರೋತ್ ಬಂದು 150 ಗ್ರಾಮ್ ರೀಚ್ ಆಗಬೇಕು ಸರ್. ಅದು ರೈತನಿಗೆ ಗುಣಮಟ್ಟದ ಮೀನು ಸಾಕಣೆ. ಉದ್ದ ಸರಿ. ತೂಕ ಎಷ್ಟು ಬರ್ಬೋದು? 1 kg 300 ಗ್ರಾಮು, 1 kg 500 ಗ್ರಾಮು ಆ ಥರನೂ ಬೆಳೀತೆ ಸರ್. ಯೂನಿಫಾರ್ಮಿಲಿಟಿ ಇರಲ್ಲ. ಒಂದು 60% 70% ಆವರೇಜ್ ಇರುತ್ತೆ ಸರ್. ಇದನ್ನು ಹಿಡಿದ್ರೆ ಒಟ್ಟಿಗೆನೆ ಹಿಡಿದ್ಬಿಟ್ಟು ಮಾರಬೇಕು ಅಂತಾರೆ, ಹೌದೇ? ಒಂದೊಂದನ್ನೇ ಹಿಡಿಯೋಕ್ಕಾಗಲ್ಲ ಅಂತಾರೆ ಮರಲ್ ಮೀನು. ನಿಜ ಸರ್, ಹಂಗೇನೆ ಅದು. ಈಗ ಮಾರ್ಕೆಟು ನಾವು ಹೆಂಗೆ ಬೈಯರ್ಸ್ಗಳು ನಮ್ಮ ಹತ್ರ ಬರ್ತಾರೆ ಅದ್ರ ಮೇಲೆ ನಾವು ಹಿಡಿದು ಮಾರಾಟ ಮಾಡ್ಬೋದು ಸರ್. ಈಗ 1 ಟನ್ನು ನಮಗೆ ಪ್ರೊಕ್ಯೂರ್ಮೆಂಟ್ ಇದೆ ಅನ್ನೋದಾದರೆ ನಾವು 1 ಟನ್ ಹಿಡಿದು ಇಟ್ಕೊಂಡ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ ಸರ್. ಅಲ್ಲ, ಆ ಥರ ಮಾಡೋಕ್ಕಾಗಲ್ಲ ಅಂತಾರೆ ಸಾಕೋರು. ನಿಜ ಸರ್. ಇದು ಒಂದು ಸತಿ ನಾವು ಗಾಬರಿ ಮಾಡಿದಾಗ ಮತ್ತೆ ಒಂದು 15 ದಿನ ಫೀಡ್ ಕನ್ಸ್ಯೂಮ್ ಮಾಡಲ್ಲ ಸರ್. ಇದು ಗಾಬರಿಯಿಂದ ಅದು ಫೀಡ್ ತಿಂದೇ ಹೋದ ಸಂದರ್ಭದಲ್ಲಿ ಅದ್ರ ಬಾಡಿ ತೂಕನೂ ಸ್ವಲ್ಪ ಕಡಿಮೆ ಆಗಿ ರೈತನ ಲಾಸ್ ಬರುತ್ತೆ. ಅದರಿಂದ ನಾವು ಅಂಥ ಬೈಯರ್ಸ್ಗಳು ಒಟ್ಟಿಗೆ ಒಂದು 2 ಟನ್ನು 3 ಟನ್ನು ತಗೊಂಡು ಹೋಗೋ ಅಂಥ ಬೈಯರ್ಸ್ಗಳನ್ನ ಹುಡುಕೋಬೇಕಾಗಿದೆ ಸರ್. ಈಗ ಹೌದು, ಸಿಗ್ತಾರೆ ಸರ್. ಈಗ ತಮಿಳ್ನಾಡು ತಂಜಾವೂರು ಮತ್ತು ಮಧುರೆ, ಈ ಭಾಗಕ್ಕೆ ಕೇರಳ, ಈ ಭಾಗದಿಂದ ಬರ್ತಾ ಇದ್ದಾರೆ ಸರ್. ಈಗ ಆಹಾರ ತರದ ಆಂಧ್ರದಿಂದ ಮಾರೋದು ತಮಿಳ್ನಾಡು, ಕೇರಳ. ಹೌದು ಸರ್. ಯಾಕಂದರೆ ನಮ್ಮ ಈ ಮೈಸೂರು ಬೆಂಗಳೂರು ಭಾಗಕ್ಕೆ ಅದು ಪರಿಚಯನೇ ಇಲ್ಲ ಸರ್. ಇದು ಏನಾದ್ರು ಪರಿಚಯ ಆದರೆ ನಾವು ಪ್ರೊಡಕ್ಷನ್ ತುಂಬ ಜಾಸ್ತಿ ಮಾಡಬೇಕಾದ ಸಂದರ್ಭ ಬರ್ಬೋದು. ಇದು ಇವ್ರಿಗೆ ಪರಿಚಯನೇ ಇಲ್ಲ ಈ ಭಾಗಕ್ಕೆ. ಆಮೇಲೆ ಹೇಳ್ತಾರೆ ಅದನ್ನು ಗರ್ಭಿಣಿ ಹೆಣ್ಮಕ್ಳಾಗ್ಬೋದು ಮತ್ತು BP ಶುಗರ್ ಇರೋ ತಗೋಬೋದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಒಂದಷ್ಟು ಸಜೆಷನ್ ಏನೋ ಮಾಡಿದ್ದಾರೆ ಅಂತ ಸರ್. ಆ ಭಾಗಕ್ಕೆ ತುಂಬ ಪರಿಚಯ ಇದೆ ಇದು. ಅವರೇ ಮಾಮೂಲಿ ಮೀನು ತಿಂದಿದ್ದೀರಾ ನೀವು? ತಿಂದಿವಿ ಸರ್. ತಿಂದಿದ್ದೀರಾ? ಈ ಮೀನು ತಿಂದಿದ್ದೀರಾ? ಏನು ವ್ಯತ್ಯಾಸ ಅನ್ಸುತ್ತೆ? ಅದು ಬೇಗ ಫ್ರೈ ಆಗಿಬಿಡುತ್ತೆ ಸರ್. ಇದು ಗಟ್ಟಿ, ತುಂಬ ಗಟ್ಟಿ ಇರುತ್ತೆ ಸರ್. ತಿನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಗಟ್ಟಿ ಇರಬೇಕು. ಅದು ಬೇರೆ ಪೀಸ್ ಆಗ್ಬಿಡುತ್ತೆ ಸರ್ ಸಾಂಬಾರಲ್ಲೆಲ್ಲ. ಇದು ತುಂಬಾ ಗಟ್ಟಿ ಇರುತ್ತೆ ಸರ್. ಹೌದಾ? ಮಕ್ಕಳು ಇಷ್ಟಪಟ್ಟು ತಿಂತಾರೆ? ಹೌದು ಸರ್, ಇಷ್ಟಪಡ್ತಾರೆ. ಹೌದು ಸರ್. ಹಾಗಾಗಿ ಇದನ್ನೇ ಎಲ್ಲರೂ ತಿನ್ನಿ ಅಂತ ಹೇಳೋದು ನೀವು? ಹೌದು ಸರ್. ನಾವು ಹೇಳ್ತೀವಿ ಸರ್. ಅದು ಅವರು ಬೆಲೆ ಜಾಸ್ತಿ ಇರೋದ್ರಿಂದ ಈ ಕಡೆ ಜನಗಳು ಗೊತ್ತಿಲ್ಲ ಸರ್ ಅವ್ರಿಗೆ. ಬೆಲೆ ಜಾಸ್ತಿ ಅಂದರೆ ಎಷ್ಟು? kg 320 ನಾವು ಕೊಟ್ಟಿದ್ದು ಸರ್ ಹೋದ ವರ್ಷ. ಈ ವರ್ಷ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಸರ್. ಹೌದಾ? 320 ರೂಪಾಯಿ ಕೊಟ್ಟು ತಿನ್ನೋದು ಕಷ್ಟ ಅಲ್ಲ? ಹೌದು ಸರ್. 100 ರೂಪಾಯಿ ಕೊಟ್ಟರೆ ತಗೋತೀವಿ ಅಂತ ಹೇಳ್ತಾರೆ ಸರ್. ಅಂದರೆ ಮಾಮೂಲಿ ಮೀನು ತಗೋತಾರಲ್ಲ ಆ ರೇಟಿಗೆ ಕೇಳ್ತಾರೆ. ಆದರೆ ನಾವು ಫೀಡ್ ಎಲ್ಲ ತುಂಬ ಹಾಕಿದ್ದೀವಿ, ಅದ್ರ ಕೊಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ 320 ರೂಪಾಯಿ ಕೊಟ್ಬಿಟ್ಟು ತಗೊಳ್ಳಿ ಅಂತೀರಾ? ಸರ್. ಹೌದು ಸರ್. ಒಂದು ಮೀನು 1.5 kg ಅಂದರೆ 500 ರೂಪಾಯಿ ಆಗೋಯ್ತು. 900 ಗ್ರಾಮು, 700 ಗ್ರಾಮು, 500 ಗ್ರಾಮ್ ಆ ಥರನೂ ಇರುತ್ತೆ ಸರ್. ಇರುತ್ತೆ. ಅದಕ್ಕೂ ಬೇರೆ ಬೇರೆ ಬೆಲೆಗಳು ಅವರು ನಿಗದಿ ಮಾಡಿದ್ದಾರೆ ಸರ್. ನಟರಾಜ್ ಅವರೇ ಹೇಳಿ, ಈಗ ಕಟಾವಿನ ಹಂತಕ್ಕೆ ಬರೋವರೆಗೆ ಈ ಮೀನಿಗೆ ರೋಗಗಳೇನು ಬರೋದಿಲ್ವಾ? ಅಥವಾ ಸ್ವಾಭಾವಿಕವಾದ ಶತ್ರುಗಳು ಏನಾದ್ರು ಬರ್ತಾವ? ಅದನ್ನೆಲ್ಲ ಯಾವ ರೀತಿ ಹತೋಟಿ ಮಾಡ್ಕೊ? ಖಂಡಿತ ಸರ್. ಈಗ ಮೊದಲನೇದಾಗಿ ನಾವು ನೀರಿನ ಕ್ವಾಲಿಟಿ ಮೊದಲನೇದಾಗಿ ನೋಡ್ಕೊಂಡ್ರೆ ಸರ್, ಆಲ್ಮೋಸ್ಟ್ ಆಲು
ರೋಗ ಬಾಧೆಗಳನ್ನ ತಪ್ಪಿಸ್ಕೋಬೋದು ಸರ್. ಯಾಕಂತಂದರೆ ಏನು ಪಂಪ್ ಸೆಟ್ಗಳಲ್ಲಿ ನೀರನ್ನ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಆಚೆ ಔಟ್ಪುಟ್ ಬರುತ್ತೆ, ಈಗ 2 ಇಂಚ್ 3 ಇಂಚ್ ನೀರಿದ್ರೆ ಒಬ್ಬ ರೈತನ ಕೊಳದಲ್ಲಿ ಅಲ್ಲಿ ನಾವು ಅದನ್ನು ರೋಗ ಬರ್ದಂಗೆ ತಡ್ಕೋಬೋದು ಸರ್. ಯಾಕಂದರೆ ಫ್ರೆಶ್ ವಾಟ್ರು ಅಗತ್ಯತೆ ಇದೆ. ಅದು ಬಂದ್ರೂ ಸಹ ಅಕಸ್ಮಾತ್ ಏನಾದ್ರು ರೋಗ ರುಜಿನಗಳು ಬಂದ್ರೂ ಸಹ ಮೆಡಿಸಿನ್ಗಳಿದ್ದಾವೆ ಸರ್. ಈಗ ಅದನ್ನು ಬಳಸಿನೇ ನಾವು ರೋಗನ ಹತೋಟಿಗೆ ತಗೋಬೋದು. ಒಂದೇನಪ್ಪ ಅಂದರೆ ಈಗ ಎಂಡ್ರೋಫ್ಯಾಕ್ಸಿನ್ ಅಂತ ಔಷಧಿಗಳು ಕೊಡ್ತಾ ಇರ್ಬೋದು, ಮತ್ತು OTC ಮತ್ತು ಪೊಟ್ಯಾಷಿಯಂ ಪರ್ಮೆಂಡೇಷನ್ ಆಗ್ಬೋದು, ಮುರೆಲ್ ಸಿ ಅಂತ ವಿಟಮಿನ್ ಸಿ ಅಂತ ಕೊಡ್ತಾ ಇದ್ದೀವಿ. ಅವೆಲ್ಲವನ್ನು ಕೊಟ್ಟಾಗ ರೋಗ ಬಾಧೆಗಳಿಂದ ತಪ್ಪಿಸ್ಕೋಬೋದು ಸರ್. ಈಗ ಹೌದು. ಅದೆಲ್ಲ ಹೆಂಗೆ ಕಲ್ತ್ಕೊಂಡ್ರಿ ನಟರಾಜ್? ಸರ್ ಅದೇ ನಾನೇನೋ ತರಬೇತಿಗೆ ಹೋಗಿಲ್ಲ ಸರ್. ಈಗ ನಾನು ಬೇರೆ 3-4 ಸ್ಟೇಟಲ್ಲಿ ರೈತರನ್ನ ಭೇಟಿ ಮಾಡಿದಾಗ ಮತ್ತು ಹೆಚ್ಚು ತಿಳ್ಕೊಂಡೆ ಸರ್. ಆಲ್ಮೋಸ್ಟ್ ರೈತರ ಜೊತೆ ಮಾತಾಡ್ತಾ ನಮ್ಮ DD ಸಾಹೇಬರು ಅದ್ರ ಬಗ್ಗೆ ಹೆಚ್ಚು ಪೂರ್ವಕವಾಗಿ ಮಾತಾಡ್ತಿರ್ತಾರೆ ಹೋದರೆ ಆಫೀಸಲ್ಲಿ. ಪುಸ್ತಕಗಳೇನಾದ್ರು ಓದ್ತೀನಿ ಸರ್, ತುಂಬ ಮೀನಿಗೆ ಸಂಬಂಧಪಟ್ಟಂಗೆ ತಿಳ್ಕೊತಾ ಇದ್ದೀನಿ ಸರ್. ಈಗ ಇದನ್ನು ಸಾವಯವ ಮೀನು ಅಂತಲೇ ಮಾರ್ತೀರಾ? ಇಲ್ಲ ಸರ್, ಇದು ಕಷ್ಟ ಆಗುತ್ತೆ ಇದು. ಯಾಕಂತ ನಮ್ಮ ಕಂಪ್ನಿ ಫೀಡ್ ಆಗ್ತಾ ಇದ್ದೀವಿ, ಒಂದಷ್ಟು ಮೆಡಿಸಿನ್ಸ್ ಆಗ್ತಾ ಇದ್ದೀವಿ, ಅದರಿಂದ ಸಾವಯವ ಮೀನು ಅಂತ ಹೇಳಿಕ್ಕೆ ಬರಲ್ಲ ಇದನ್ನ. ಹೌದು ಸರ್. ಅದು ನೀರನ್ನ ಬಳಸಿ ನಾವು ಸಾವಯವ ಕೃಷಿ ಮಾಡ್ತೇವೆ, ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್. ಸರಿ. ಈಗ ಮರೆಲ್ ಅಲ್ದಲೇನೆ ಬೇರೆ ಮೀನುಗಳು ಸಾಕಷ್ಟು ಇದ್ದಾವೆ. ಹೌದು ಸರ್, ಬೆಳಿಬಹುದು ನೀವು ಅನ್ನೋವಂಥದ್ದು. ಹೌದು ಸರ್. ಈಗ ಅಂಥ ಮೀನನ್ನು ಮುಂದಿನ ದಿನಗಳಲ್ಲಿ ಬೆಳಿಬೇಕು ಅನ್ನೋ ಆಲೋಚನೆ ಇದೆಯಾ ಅಥವಾ ಇದೇ ಸಾಕು ಸರ್? ಇನ್ನೊಂದು, ಈಗ ಮೀನುಗಳ ಜಾತಿನಲ್ಲಿನೇ ಇದು ತುಂಬ ಉತ್ಕೃಷ್ಟವಾದ ಮೀನು ಅಂತಲೇ ಮುರೆಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸರ್. ಯಾಕಂತಂದರೆ ವಿತ್ ಬೆಲೆನೂ ಇದೆ ರೈತನಿಗೆ. ಇಷ್ಟು ಪ್ರಮಾಣದಲ್ಲಿ ಬೆಳೆದ್ರೆ ಇಷ್ಟು ಲಾಭ ಸಿಗುತ್ತಾ ಅಂತಲೂ ಒಂದು ನಿಗದಿ ಆಗಿದೆ ಸರ್. ಈಗ ನೀವು ಕಾಮನ್ ಕಾಪು, ರೋವೋ, ಕಾಟ್ಲ, ಮೃಗಾಲು, ಉಲ್ಗೆಂಡೆ ಇವನ್ನೆಲ್ಲ ಬೆಳೆದಾಗ ಮ್ಯಾಕ್ಸಿಮಮ್ 100-120 ರೂಪಾಯಿ ಕೇಳ್ತಾರೆ ಸರ್ ಈಗ ಕೆಜಿಗೆ. ನಮಗೆ ತಿಲಾಪಿಯನು ತುಂಬ 80 ರೂಪಾಯಿ ಸರ್ ಕೆಜಿ. ರೆಡ್ ತಿಲಾಪಿಯಾ 80 ರೂಪಾಯಿ ಇದೆ ಅಂತ ಸರ್ ಅದು ಕೆಜಿ. ತುಂಬ ಕಡಿಮೆ ಇದೆ ರೈತನಿಗೆ. ಕಾಸ್ಟ್ ಆಫ್ ಬಂದು ನಿಮಗೆ ಒಂದು 60 ರೂಪಾಯಿ 70 ರೂಪಾಯಿ ಖರ್ಚು ಬರುತ್ತೆ ಒಂದು ಮೀನು ಬೆಳೆಸಲಿಕ್ಕೆ. ಆಮೇಲೆ ತುಂಬ ಏನೂ ಸಿಗಲ್ಲ ರೈತನಿಗೆ. ಈ ಮೀನು ಬಂದು ನಾವು ಒಂದು ಮೀನಿಗೆ ನಾವು 250 ರೂಪಾಯಿ ಏನಾದ್ರು ಖರ್ಚು ಮಾಡಿದ್ರೆ ನಮಗೆ 175 ರೂಪಾಯಿ ಮೇಲೆ ಒಟ್ಟಾರೆ. ಈಗ ನಾವು ಏನು 5,000 ಮರಿ ಮೀನು ಬಿಟ್ಟಿದ್ವಿ, 6.25 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದೆ ಸರ್ ಮೀನು ಕಲ್ಚರ್ಗೆ. 5,500 ಮರಿ, ಫೀಡ್ 5 ಲಕ್ಷ, ಇವೆರಡನ್ನೂ ಸೇರಿ 6.25 ಲಕ್ಷ ಖರ್ಚು ಮಾಡಿದ್ದೆ. ನನಗೆ 9.25 ಲಕ್ಷ ರೂಪಾಯಿ ಮೊದಲನೇ ಬಾರಿ ಬೆಳೆಯಲ್ಲಿ ಸಿಕ್ತು ಸರ್. ಅಂದರೆ 5.5-6 ತಿಂಗಳಿಗೆ ಒಂದು 2.25 ಲಕ್ಷ ರೂಪಾಯಿ ರೈತನಿಗೆ ಸಿಕ್ತು. ಇದು ಕಡಿಮೆ ಪ್ರಮಾಣದಲ್ಲಿ ಸಮಯದಲ್ಲಿ ನಮಗೆ ಸಿಕ್ಕದಂಥದ್ದು. ನಿಮ್ಮ ಮಾರುಕಟ್ಟೆನಲ್ಲಿ ಏನೋ ಮಾರಕ್ಕೆ ಪ್ರಯತ್ನ ಮಾಡಲಿಲ್ವ ನೀವು? ಕೇಳ್ತಾರೆ ಸರ್, ಅಷ್ಟು ಜಾಸ್ತಿ ತಗೊಳ್ಳೋ ಗ್ರಾಹಕರಿರಲ್ಲ. ಕೇಳ್ತಾರೆ, ತುಂಬ ಇಷ್ಟಪಟ್ಟು ಕೇಳ್ತಾರೆ, 1 kg ಕೊಡಿ, 2 kg ಕೊಡಿ ಅಂತ. ನಾವು ಪದೇ ನಾವು ಮೀನಿನ ಪಾಂಡನ್ನ ಮಧ್ಯೆ ಡಿಸ್ಟರ್ಬ್ ಮಾಡಿದಾಗ ಅವು ನಮ್ಮನ್ನು ಮತ್ತೆ ಫೀಡ್ ಕನ್ಸ್ಯೂಮ್ ಮಾಡೋಕ್ಕೆ ತುಂಬ ಲೇಟ್ ಮಾಡ್ತೇವೆ ಸರ್. ಡಿಸ್ಟರ್ಬ್ ಮಾಡಬಾರ್ದು. ಹಾರ್ವೆಸ್ಟ್ ಆದರೆ ಒಂದೇ ಸರಿನೇ ಹಾರ್ವೆಸ್ಟ್ ಮಾಡಬೇಕು. ಅದನ್ನ ಪದೇ ನಾವು ಹೋಗಿ ಡಿಸ್ಟರ್ಬ್ ಮಾಡಿದಾಗ ಅದು ಗಾಬರಿಯಿಂದ ಫೀಡನ್ನ ತಿನ್ನಕ್ಕೆ ಬರೋಲ್ಲ ಸರ್ ಅದು. ಅದರಿಂದ ಮತ್ತೆ ಶೀಲಾ ಅವ್ರು ಹೆಂಗೆ ಮಾಡೋದು? ಒಟ್ಟಿಗೆ ಹಿಡಿದಾಗಲೇ ನೀವು 4 ಮೀನು ತಗೊಂಡು ಅಡುಗೆ ಮಾಡ್ಬಿಡೋದು? ಅಷ್ಟೇ ಸರ್. ಮಧ್ಯದಲ್ಲಿ ಬೇಕಂದ್ರೆ ನಾವು ಬೇರೆ ತೊಟ್ಟಿ ಅಲ್ಲಿ ಇಟ್ಕೊಂಡಿರ್ತೀವಿ ಸರ್. ಬೇರೆದು ಇನ್ನೊಂದು ಅಂದ್ರೆ ಅಲ್ಲ ಸರ್, ಹಾರ್ವೆಸ್ಟ್ ಮಾಡಾದ್ಮೇಲೆ ಒಂದು 15 ದಿನ ತಿಂಗಳವರೆಗೆ ಇಡ್ಬೋದು ಸರ್. ಇಡ್ಬೋದು. ಫೀಡ್ ತಿನ್ನಲ್ಲ ಸರ್, ಆದ್ರೆ ನೀರೊಳಗೆ ಇರ್ತವೆ. ಆ ಮೀನು ಹಿಡ್ಕೊಂಡ್ ಮಾಡ್ತೀರಾ? ಹೌದು ಸರ್. ಅಂದ್ರೆ ಆ ಟೈಮಲ್ಲಿ ಮಾತ್ರ ಮೀನು ನಿಮ್ಮ ಮನೆಯಲ್ಲಿ, ಬೇರೆ ಟೈಮಲ್ಲಿ ಇಲ್ಲ ಸರ್. ಇಲ್ಲ, ಕೋಳಿ. ಹೌದು ಸರ್. ಈಗ ನಿಮ್ಮ ಮನೆಗೆ ಬೇಕಾದಂತಹ ತರಕಾರಿಗಳು, ಸೊಪ್ಪು ಎಲ್ಲ ನೀವೇ ಬೆಳ್ಕೊಂತೀರಾ? ನಾವು ಆ ಫ್ರೀ ಟೈಮ್ ಇದ್ದಾಗ ತರಕಾರಿ ಬೀಜಗಳೆಲ್ಲ ನಾವೇ ಹಾಕ್ತೀವಿ ಸರ್. ನಟರಾಜ್ ಮತ್ತು ನಾವು ಹಾಕ್ತೀವಿ ಸರ್. ಅದೇ ನಮ್ಮದು ಮಾರ್ಕೆಟ್ಗೆ ಪ್ರತಿ ವಾರ ಮಂಡೇ ತಗೊಂಡು ಹೋಗ್ತಾರೆ ಸರ್. ಅವಾಗ ನಾವು ಹಾಕೋದು, ಪ್ರತಿ ವಾರ ಹಾರ್ವೆಸ್ಟ್ ಮಾಡೋದು ಎಲ್ಲ ಮಾಡ್ತೀವಿ ಸರ್. ನಟರಾಜ್ ಅವರೇ, ಈಗ ಹೇಳಿ, ಒಟ್ಟಾರೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಇದು ಲಾಭದಾಯಕ ಅಂತ ಅನ್ಸುತ್ತಾ ತಮಗೆ? ಖಂಡಿತವಾಗ್ಲೂ ಸರ್. ಇದು ಒಂದು 3 ಎಕರೆ ಕೃಷಿ ಮಾಡೋಷ್ಟು ಒಂದು ಪಾಯಿಂಟ್ ಸಮ ಅಂತ ನಾನು ಭಾವಿಸ್ತೀನಿ ಸರ್. ಯಾಕಂತಂದ್ರೆ ಬೆವರು ಸುರಿಸೋ ಕೆಲಸ ಏನೂ ಇಲ್ಲ ಸರ್ ಇಲ್ಲಿ. ಅಂದರೆ ಅಲ್ಲ, ಹಂಗಲ್ಲ, ಶ್ರಮಪಟ್ಟು ಕೆಲಸ ಮಾಡೋದೇನಿಲ್ಲ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಳಗ್ಗೆ ಒಂದು 10 ನಿಮಿಷದ ಕೆಲಸ, ಮಧ್ಯಾಹ್ನ ಒಂದು 10 ನಿಮಿಷದ ಕೆಲಸ, ಸಂಜೆ ಒಂದು 10 ನಿಮಿಷದ ಕೆಲಸ. ಪಾಂಡ್ ಸುತ್ತ ಅಬ್ಸರ್ವೇಷನು, ಫೀಡು ಮತ್ತು ವಾಟರು, ಇಷ್ಟನ್ನು ನಾವು ಬರೀ ಅರ್ಧ ಗಂಟೆಯಲ್ಲಿ ಮುಗಿಸ್ಬರ್ಬೋದು.
ಬೇರೆ ಕೃಷಿಗೆ ಹೋಲಿಸ್ಕೊಂಡ್ರೆ ಇವತ್ತು ಲೇಬರ್ ಡಿಪೆಂಡೆಂಟಿ ತುಂಬ ಇದೆ. ಇವತ್ತು ದಿನನಿತ್ಯ ದುಡಿಯೋ ವರ್ಗ ತುಂಬ ಕಡಿಮೆ ಆಗ್ತಿದ್ದಾರೆ. ಜಾಸ್ತಿ ಆಗ್ತಿದೆ ಕೂಲಿ ಕಂಬಳಗಳು. ಈ ಮೇಲ್ಗಡೆ ಇದನ್ನು ಹಾಕಿದ್ದೀರಾ, ನೆಟ್ಟು ಬರ್ಡ್ ನೆಟ್ ಹಾಕಿದ್ದೀವಿ ಸರ್. ಹಾಕಿದ್ದೀವಿ ಸರ್. ಹಾಕ್ಲೇಬೇಕು ಕಂಪಲ್ಸರಿ. ಅಲ್ಲ, ಇದು ತುಂಬ ತಪ್ಪಿಸ್ಕೊತದೆ, ಒಳಗೊಂಟಾಯ್ತದೆ ಮೀನು ಅಂತಾರೆ. ಅದು ಬದಿ ಇದ್ದರೆ ತುಂಬ ತಪ್ಪಿಸ್ಕೊಬಿಡುತ್ತೆ ಸರ್ ಇದು. ಯಾಕಂದರೆ ಇದು ಬದಿನಲ್ಲಿ ನೀವು ಒಂದು 2 ಅಡಿ 3 ಅಡಿ ತನಕ ಹೊಟ್ಟೋಗ್ಬಿಡುತ್ತೆ, ಹಿಡಿಯೋಕೆ ಆಗೋದೇ ಇಲ್ಲ. ನಾವು ಟಾರ್ಪಲ್ ಹಾಕಿದ್ರಿಂದ ಆ ಸಮಸ್ಯೆ ಇಲ್ಲ. ಬರ್ಡ್ ಬಂದು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತೇಳಿ ನಾವು ಮೇಲೆ ಬರ್ಡ್ ನೆಟ್ ಹಾಕಿದ್ದೀವಿ ಸರ್. ಓಕೆ. ಈಗ ಇನ್ನೂ ಒಂದು 10 ಗುಂಟೆ ಕೊಳ ಮಾಡಿದ್ದಿದ್ರೆ ಒಳ್ಳೇದು ಹಾಕಿರ್ತಿತ್ತು ಅಂತ ಏನಾದ್ರು ಅನ್ನಿಸ್ತಿದೆ? ಇಲ್ಲ ಸರ್, ಅದು ಆಲೋಚನೆ ಇದೆ ಸರ್. ನೆಕ್ಸ್ಟ್ ನಮ್ಮದು ಗ್ರಾವಿಟಿ ಪೂರ್ವಕ್ಕಿದೆ ನಮ್ಮದು ಭೂಮಿ. ಮೇಲ್ ತೂಕದಲ್ಲಿ ಮಾಡಿದಾಗ ಇನ್ನೂ ಒಂದು 2 ಎಕರೆಗೆ ನೀರನ್ನು ಚೆನ್ನಾಗಿ ಉಣಿಸ್ಬೋದು, ಮತ್ತು ನಮ್ಮ ಸಾವಯವ ಕೃಷಿಗೆ ಪೂರಕವಾಗುತ್ತೆ ಅಂತೇಳಿ ಇನ್ನೊಂದು ಪಾಂಡ್ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಪರವಾಗಿಲ್ಲ. ಹೌದು ಸರ್. ನಿಮಗೂ ಹಾಗೆ ಅನ್ಸುತ್ತಾ ಶೀಲಾ ಅವರೇ? ಹೌದು ಸರ್, ಅದರಿಂದ ಅನುಕೂಲ ಇರೋದ್ರಿಂದ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. ಇನ್ನೂ ಒಂದು ಕೊಳ. ಹೌದು ಸರ್. ಇದೇ ಮೀನಾ ಅಥವಾ ಬೇರೆ ಮೀನು? ಇದೇ ಮೀನು ಸರ್. ಮರಲ್ ಮೀನೆ. ಹೌದು ಸರ್. ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ. ಚೆನ್ನಾಗಿದೆ. ಆಮೇಲೆ ನಮಗೆ ನೀರಿಗೆ ಎಲ್ಲ ಒಕ್ಕೊಂಡಿದೆ ಅಂತ ಸರ್, ನಮ್ಮ ನೀರಿಗೆ ಒಕ್ಕೊಂಡಿದೆ ಅಂತ ಅದನ್ನೇ ಮಾಡೋಣ ಅಂತ. ನಟರಾಜ್ ಅವರು, ನೀವು ಹೇಳ್ರಪ್ಪ, ಈಗ ನೀವು ಏನು ಚಿಕ್ಕ ಜಮೀನು ಸಮಗ್ರ ಕೃಷಿ ಮಾಡ್ತಾ ಇರೋವಂಥವ್ರು, ಜೊತೆನಲ್ಲಿ ಒಂದು ಮೀನು ಕೊಳ ಇರೋದ್ರಿಂದ ಪ್ರಯೋಜನ ಆಗಿದೆ ಅಂತ. ಖಂಡಿತವಲ್ಲ. ಈಗ ವರ್ಷದಲ್ಲಿ ತಾವು 8 ತಿಂಗಳಲ್ಲಿ ಬೆಳೆ ಅಂದ್ರಲ್ಲ, ತಕ್ಷಣ 1 ತಿಂಗಳು ಬಿಟ್ಬಿಟ್ಟು ಶುರು ಮಾಡಿಬಿಡ್ಬೋದಾ ಇನ್ನೊಂದು ಬೆಳೆನ? ಸರ್, ಅದರಲ್ಲಿ ನಾವು ಹಾರ್ವೆಸ್ಟ್ ಮಾಡಿ ಒಂದು 15 ದಿನ ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡಿ ಕೊಳನ ಬಿಡಬೇಕಾಗ್ಬೋದು ಸರ್. ಈಗ ಬ್ಲೀಚಿಂಗ್ ಆಗ್ಬೋದು, ಪೊಟ್ಯಾಷಿಯಂ ಪರ್ಮೆಂಟೇಷನ್ ಆಗ್ಬೋದು, ಇಂಥ ಒಂದು ಕೀಟ ಅಂದರೆ ಸೋಂಕು ನಿವಾರಕಗಳನ್ನ ನಾವು ಕೊಳದಲ್ಲಿ ನೀಟಾಗಿ ಒರೆಸಿ ಫ್ರೆಶ್ ವಾಟರ್ ಬಿಟ್ಟು ಆಮೇಲೆ 15 ದಿನ ಬಿಟ್ಟು ತಂದು ಬಿಡಬೇಕು ಸರ್ ಮರಿ. ಅಂದರೆ 2 ವರ್ಷದಲ್ಲಿ 3 ಬೆಳೆ ಮಾಡ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಮಾಡಕ್ಕೆ ಪ್ರಯತ್ನ ಮಟ್ಟಿದ್ದೀರಾ? ಈಗ ನೋಡಿ ಸರ್, ನಾನು 4 ಇಂಚ್ ಮರಿ ತಂದು ಬಿಟ್ಟನಲ್ಲ, ಅದು 5.5 ತಿಂಗಳಿಗೆ ಹಾರ್ವೆಸ್ಟ್ ಮಾಡಿಬಿಟ್ಟು ಫಸ್ಟ್ನೇ ಬೆಳೆ. ಸರಿ. ಈ ಸತಿ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು, ಸ್ವಲ್ಪ ಸಣ್ಣ ಮರಿಗಳು ನಮಗೆ ಸಿಕ್ಬಿಡ್ತು. ಅದರಿಂದ 8-8.5 ತಿಂಗಳು ಕಾಯೋ ಸಂದರ್ಭ ಆಗೋಯ್ತು. ಮರಿಗಳನ್ನ ದಪ್ಪ ಸಂಖ್ಯೆ ನಾವು 4 ಇಂಚ್ ಆಗ್ಬೋದು, 5 ಇಂಚ್ ಆಗ್ಬೋದು ತಂದುಬಿಟ್ರೆ ನಾವು 5.5-6 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬೋದು ಸರ್. ಪರವಾಗಿಲ್ಲ, ಮಾಡ್ಬೋದು. 6 ತಿಂಗಳು ವರ್ಷಕ್ಕೆ 2 ಬೆಳೆ ಮಾಡ್ಕೋಬೋದು. 1.5 ವರ್ಷಕ್ಕೆ 2 ಬೆಳೆ ಧಾರಾಳವಾಗಿ ಮಾಡ್ಬೋದು. ಓಕೆ, ಅದು ಒಂದು. ಆಮೇಲೆ ಹೆಚ್ಚು ಕಾಯಿಲೆ ಕಸಾಲೆಗಳು ಇರೋದಿಲ್ಲ ಸರ್ ಅಲ್ವಾ? ಖಂಡಿತ. ಮತ್ತೆ ಒಂಚೂರು ಬಂಡವಾಳ ಹಾಕಬೇಕು. ಮೂಲ ಬಂಡವಾಳ ರೈತನಲ್ಲಿದ್ದರೆ ಈ ಕೃಷಿನ ಅಳವಡಿಸ್ಕೋಬಹುದು ಅಂತ. ಸರ್ಕಾರದ ಸಹಾಯಧನ ನೆರವು ಇರುತ್ತೆ ಸರ್ ಅಲ್ವಾ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಡಿಯಲ್ಲಿ ಇದು ಇದೆ ಸರ್. ಇದು ಅಲ್ವಾ? ಯೋಜನೆ ನೆರವು ಸಿಕ್ಕಿದೆ. ಖಂಡಿತವಲ್ಲ ಸರ್. ಮತ್ತೆ ಹೇಳ್ತಿರಲ್ವ ನೀವೇನೆ, ಒಳ್ಳೆ ಆದಾಯನೂ ಕೂಡ ದೊರಕಿದೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಬಂದು ದುಡ್ಡಲ್ಲಿ ಏನಾದ್ರು ತಕೊಂಡ್ರೆ ಶೀಲಾ ಅವರೇ? ಇಲ್ಲ ಸರ್, ನಮಗೆ ಅದು ಆಸೆ ಏನೂ ಇಲ್ಲ ಸರ್. ನಾವು ಫಸ್ಟು ಮೊದಲಿಗೆ ನಾವು ಮೇಲ್ ಬರ್ಬೇಕು ಸರ್, ಸಾವಯವ ಕೃಷಿಯಿಂದ ಮೇಲ್ ಬರಬೇಕಂತ. ಅದರಿಂದ ಮಕ್ಕಳು ಎಜುಕೇಷನ್ಗೋಸ್ಕರ ಮತ್ತು ಜಮೀನು ಇದನ್ನ ಅಭಿವೃದ್ಧಿ ಮಾಡಬೇಕಂತ ಸರ್. ಸಂತೋಷ. ಎಲ್ಲ ಮಕ್ಕಳ ಮೇಲೆ, ಜಮೀನಿನ ಮೇಲೆ ಹಾಕ್ತಾ ಇದ್ದೀರಿ. ಒಳ್ಳೇದಾಗ್ಲಿ. ಹೆಚ್ಚಿನ ಮಾಹಿತಿಗೆ ನಟರಾಜ್ ಅವರೇ, ನಿಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದ್ರೆ ಖಂಡಿತವಾಗ್ಲೂ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರೇನ್ರಪ್ಪ? ಹೇಳ್ತೀನಿ ಸರ್, ದಯಮಾಡಿ ಹೇಳಿ. 63 60 62 63 85. ಇನ್ನೊಮ್ಮೆ ಹೇಳ್ತೀರಾ ನಿಧಾನವಾಗಿ? 63 60 62 63 85. ಇನ್ನೂ ಒಂದ್ಸರಿ ಹೇಳಿ. 63 60 62 63 85. ತಮ್ಮದು ಶೀಲಾ ಅವರೇ? 74 11 45 52 71. ಇನ್ನೊಂದು ಸರಿ ಹೇಳ್ತೀರಾ? 74 11 45 52 71. ಇನ್ನೂ ಒಂದು ಸರಿ ಹೇಳ್ಬಿಡವ? 74 11 45 52 71. ಒಳ್ಳೆಯದು ಶೀಲಾ ಅವರೇ ಮತ್ತು ನಟರಾಜ್ ಅವರೇ, ಇದುವರೆಗೂ ಮೀನು ಸಾಕಾಣಿಕೆ, ಸಾವಯವ ಕೃಷಿ, ಸಮಗ್ರ ಕೃಷಿಯ ನಿಮ್ಮ ಅನುಭವಗಳನ್ನು ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮಗಳು ಧನ್ಯವಾದಗಳು ಸರ್. ಮೀನು ಸಾಕಾಣಿಕೆ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಚಾಮರಾಜನಗರ ತಾಲೂಕು ಹರದನಹಳ್ಳಿ ಹೋಬಳಿ ಬಂದಿಗೌಡನಹಳ್ಳಿಯ ಕೃಷಿಕ ದಂಪತಿ ವಿ ನಟರಾಜ್ ಮತ್ತು ಸಿ ಶೀಲಾ. ಬರುವ ವಾರ ಮಹಾಶಿರ್ ಮತ್ಸ್ಯಧಾಮ ಕುರಿತು ಹಾರಂಗಿಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಚಿನ್ ಎಸ್ಎಂ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ
ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.